ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಫ್ರೀ ಇದ್ದೀರಾ? ಸರಿ, ಫ್ರೀ ಇದ್ರೆ ಕುತ್ಕೊಂಡು ಇವತ್ತು ಹಾಕೋ ಮೂವಿನ ನೋಡಿ. ಮೂವಿ ಮಾತ್ರ ನಾನು ಹೇಳಲಾರೆ, ನೋಡ್ಬಿಟ್ಟು ನೀವೇ ಹೇಳಿ ಹೆಂಗೈತೆ ಮೂವಿ ಇದು ಅಂತ. ನಿಮ್ಗೆಲ್ಲ ನಾಟಕದ ಬಗ್ಗೆ ಗೊತ್ತಾ? ಹೌದು, ನಾನು ನೋಡಿದೀನಿ ನಾಟಕನ. ಅದೇ ರೋಡಲ್ಲಿ ಗದೆ ಹಿಡ್ಕೊಂಡು ಸ್ವಲ್ಪ ವೇಷಗಳು ಹಾಕೊಂಡು ಮುಖಕ್ಕೆಲ್ಲ ಬಣ್ಣ ಹಚ್ಕೊಂಡು ಹಾ ಹೂ ಹೇ ಅಂತ ಸೌಂಡ್ ಆಗ್ತಾ ಇರ್ತಾರೆ. ಅದನ್ನ ನಾವು ನೋಡಿದೀವಿ. ಆ ಸೌಂಡ್ ಇಂದೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ ನಮಗ್ ಗೊತ್ತಾ? ನಮ್ಮಲ್ಲಿ ಖಂಡಿತ ಯಾರು ಗೊತ್ತಿಲ್ಲ. ಇಷ್ಟ ಯಾಕೆ ನನಗೆ ಗೊತ್ತಿಲ್ಲ. ಸರಿ ಬನ್ರಿ, ಆ ನಾಟಕ ಮಾಡೋರ ಬಗ್ಗೆ ಇವತ್ತೊಂದು ಮೂವಿ ಮಾತ್ರ ನಾನು ಹೇಳಲ್ಲ, ಎರಡನೇ ಸರಿ ಹೇಳ್ತಾ ಇದೀನಿ. ಮೂವಿ ನೋಡ್ಬಿಟ್ಟು ನೀವೇ ಹೇಳಿ ವರ್ತಿಲ್ವಾ ಅಂತ. ಏನಕ್ಕಪ್ಪ ಇವನು 2 ಸರಿ ವರ್ತಿಲ್ವಾ ಅಂತ ಕೇಳ್ತಾವನೆ ಅನ್ಕೊಂಡಿದ್ದೀರಾ? ರೀ, ನನ್ನ ಚಾನಲ್ ಹೋಗಿ ನೋಡಿ. ಎಲ್ಲಾ ವಿಡಿಯೋನು ಕಮ್ಮಿ ಅಂದ್ರೆ ಒಂದು 15 ನಿಮಿಷ 10 ನಿಮಿಷ ಇರುತ್ತೆ ಅಷ್ಟೇ. ಆದ್ರೆ ಈ ವಿಡಿಯೋ ಮಾತಾಡ್ತಾ ಇದೀನಲ್ಲ, ಎಷ್ಟೊತ್ತು ಮಾತಾಡ್ತೀನಿ ಅಂತ ನಿಜವಲ್ಲೂ ನನಗೆ ಗೊತ್ತಿಲ್ಲ. ಇವಾಗ ರೆಕಾರ್ಡಿಂಗ್ ಮಾಡಕ್ ಕುತ್ಕೊಂಡಿದ್ದೀನಿ. ಟೈಮ್ ಸುಮಾರು ಒಂದು 11 ಗಂಟೆ ಆಗಿರಂಗೈತೆ. ನನಗೆ ಗೊತ್ತಿರಂಗೆ 2-3 ಗಂಟೆ ಆಗ್ಬೋದು. ಸರಿ, ತುಂಬಾ ಕಷ್ಟ ಬಿದ್ದು ರೆಕಾರ್ಡ್ ಮಾಡ್ತಾ ಇದೀನಿ. ಯಾವತ್ತೂ ನಿಮ್ಮ ಹತ್ರ ಕೇಳಿಲ್ಲ ಈ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ರೆ ಅಂತ ಇನ್ನೊಬ್ರಿಗೆ ಹೋಗೋದು. ಐಪ್ ಆಪ್ಷನ್ ಇದ್ರೆ ಅದು ಸ್ವಲ್ಪ ಅದುಂಬಿಡಿ. ಸರಿ, ಮೂವಿ ಕಡೆ ಹೋಗೋಣ. ಇಲ್ಲಿ ಒಬ್ಬ ಹುಡುಗ ಡ್ರಾಮಾ ಮುಗಿಸ್ಕೊಂಡು ಅವನ ಮೇಕಪ್ ನ ಅಳಿಸ್ಕೊಂತ ಅವನೇ. ಅಲ್ಲಿಗೆ ಇಬ್ರು ಬಂದ್ರು. ಲೇ, ನೀನು ಸೂಪರ್ ಆಗಿ ನಾಟಕ ಆಡ್ತೀಯ ಕಣೋ. ನೆಕ್ಸ್ಟ್ ಇಲ್ಲಿರೋ ಗುರುಗಳು ಹೋದ್ರೆ ನಿಂದೇ ಕಣೋ ಈ ಡ್ರಾಮಾ ಗೋಷ್ಠಿ ಅಂತ ಹೇಳ್ತಾವ್ರೆ. ಈ ಕಡೆ ಪಕ್ಕದಲ್ಲಿರೋನು, ಯೋ ಗುರುಗಳು ಹೋಗ್ಬಿಡ್ತಾರ, ಯಾಕೆ ಅವ್ರಿಗೆ ಮಕ್ಳಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಬಲಗಡೆ ಇರೋರುನು, ನೋಡೋ ಈ ಡ್ರಾಮಾನ ಶುರು ಮಾಡಿದೇ ಇವ್ರಪ್ಪ, ಅದಕ್ಕಾಗಿ ಇದು ಹೋದ್ರೆ ಪಕ್ಕ ಇವನಿಗೆ ಬರೋದು ಅಂತ ಹುಡುಗನಿಗೆ ಅವ್ರಿಬ್ರು ಹೇಳ್ತಾವ್ರೆ. ಹುಡುಗ ಅವ್ರ ಅಮ್ಮ ಫೋನ್ ಮಾಡಿದ್ರು. ಲೋ, ಎಲ್ಲೋ ಇದೆಯಾ, ಹೆಣ್ಣು ನೋಡೋಗೋಬೇಕು, ಬೇಗ ಬಾರು ಅಂತ. ಹುಡುಗನು, ಅಮ್ಮ ಮದ್ವೆ ಅಂತ ಯಾಕಮ್ಮ ನಾನು ತಲೆ ತಿಂತೀಯಾ, ನಾನಿಲ್ಲಿ ದ್ರೌಪದಿ ನಾಟಕ ಮಾಡ್ತಾ ಇದೀನಿ, ಕೆಲ್ಸ ಐತೆ, ಫೋನ್ ಕಟ್ ಮಾಡು ಅಂತ. ಹುಡುಗ ಫೋನ್ ಕಟ್ ಮಾಡ್ತಾನೆ. ಇನ್ನ ದ್ರೌಪದಿ ವೇಷ ಹಾಕೊಂಡು ಅಲ್ಲಿ ನೋಡಿ ನಾಟಕಕ್ಕೆ ಇಳ್ದ. ಸಕ್ಕದಾಗೆ ನಾಟಕ ಆಡ್ತಾನ್ರಿ ಈ ಲೇಡೀಸ್ ಗೆಟಪ್ ಅಲ್ಲಿ ಹುಡುಗ ಏನೋ ಇಂಟ್ರಾ ಕೊಡ್ತಾರಂತೆ. ಇರೋ ನಿಮಿಷ. ನಮಸ್ಕಾರ ಕನ್ನಡಿಗರೇ, ನಮ್ ಗೋಷ್ಠಿ ಬಗ್ಗೆ ಬ್ಲಾಕ್ ಶರ್ಟ್ ಶಿವ ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತಾನೆ, ಸ್ವಲ್ಪ ಕೇಳಿ ಅವನ ಮಾತನ. ಇದು ಜಾಲ್ರ ಅಂತ ನಮ್ಮ ಅಪ್ಪನ ಕಾಲದಿಂದ ನನ್ ಕಾಲದವರೆಗೂ ಚಿಯಾ ಚಕ ಬಾರಿಸ್ತಾನೆ ಅವ್ರೆ. ಇದ ಹೆಸರು ಬೇಕು ಅಂತ. ರೀ, ನಮ್ ಗುರುಗಳೊಬ್ರಿದ್ದಾರೆ, ಅವ್ರನ್ನೇ ದಂಡಿಸ್ತಾರ್ರಿ ಅವರು. ಆದ್ರೆ ಈ ಬೆಕ್ಕಿಗೆ ಊಟ ಅಂದ್ರೆ ಅಷ್ಟೊಂದ್ ಇಷ್ಟ. ಇನ್ನ ಇವನು ಮೇಕಪ್ ಮ್ಯಾನ್ ಇವ್ರೇರಿ ನಮ್ಮ ಗುರುಗಳ ಬಗ್ಗೆ ಸುಮ್ನೆ ಹೇಳ್ಬಾರ್ದು. ಹುಡುಗರು ಯಾರನ್ನ ಬಂದಿಲ್ಲ ಅಂದ್ರೆ ಕೂಡ 4-5 ಪಾತ್ರ ಇವರೇ ಹಾಕ್ತಾರೆ. ಅದಕ್ಕೆ ನಮ್ ಗುರುಗಳು ಅಂತ ಇವ್ರನ್ನ ಹೇಳ್ತೀವಿ ನಾವು. ಅವರು ಇವರು ಎಲ್ಲಾರು ಸೇರಿ ಒಟ್ಟು ಒಂದು 17-18 ಜನ ಇದೀವಿ ನಮ್ ಟ್ರೂಪ್ ಅಲ್ಲಿ ಅಂತ ನಮ್ ಹೀರೋ ಹುಡುಗ ನಮ್ಮ ಹತ್ರ ಹೇಳ್ತಾ ಅವನೇ. ಹುಡುಗನ ಹೆಸರು ಕಲ್ಯಾಣಂ ಅಂತ. ತಮಿಳಲ್ಲಿ, ಕನ್ನಡದಲ್ಲಿ ಮದ್ವೆ. ನಾವು ಮದ್ವೆ ಅಂತಾನೆ ಹೀರೋನ ಕರೆಯೋಣ. ಇನ್ನ ಮಾರನೇ ದಿನ ಬೆಳಗ್ಗೆ ಗುರುಗಳನ್ನ ತೋರಿಸ್ತಾರೆ. ಗುರುಗಳು ಕುಡ್ದು ಹಾರ್ಟ್ ಎಲ್ಲ ವೀಕ್ ಆಗಿ ಲೊಕ ಅಂತ ಕೆಮ್ಮುತ್ತಾ ಬಿದ್ದವ್ರು ನೋಡಿ. ಅಲ್ಲಿಗೆ ನಮ್ ಹೀರೋ ಹುಡುಗನು ಬಂದ. ಗುರುಗಳೇ, ಕಾಲಿನ ಒತ್ತು ಬಿಡ್ಲಾ ಅಂತಾನೆ. ಬಹಳ ಸುಮ್ನೆ ಇರೋ ಅಂತ ಗುರುಗಳು ಬೈತಾವ್ರೆ. ಇನ್ನ ಮಗಳು ಬಂದು ಕುಡಿಬೇಡ ಅಂತ ಹೇಳ್ತೀನಿ, ಆದ್ರೂ ಎಷ್ಟು ಕುಡಿತಾ ನೋಡು ಅಂತ ಅಪ್ಪನಿಗೆ ಬೈತಾವ್ರೆ. ಗುರುಗಳು, ನನ್ ಕಾಸಲ್ಲಿ ಓದ್ಬಿಟ್ಟು ನನಗೆ ಬೈತಾ ಇದೀಯಾ ಅಂತ ಮಗಳನ್ನ ರೇಗಿಸ್ತಾವ್ರೆ. ಮಗಳು ಅಪ್ಪನ್ ನೋಡೋ ನೆಪದಲ್ಲಿ ನಮ್ ಹೀರೋ ಮದುವೆನೇ ನೋಡ್ತಾವ್ರಿ. ಮದುವೆ ಅನ್ನೋದು ಅವ್ರ ಹೆಸರು ಜ್ಞಾಪಕ ಇಟ್ಕೊಳ್ಳಿ. ಇನ್ನ ನಮ್ಮ ಮದುವೆನು ಹಂಗೆ ಆಚೆ ಹೋದ. ಆ ಹುಡುಗಿನು ಬಂತು. ಲವ್, ಏನೋ ನನ್ ಕಡೆ ನೋಡೋದೇ ಇಲ್ಲ ಅಂತ್ಯಾ, ನನ್ನ ಮರ್ತು ಬಿಟ್ಟ ಹೆಂಗೆ ಅಂತ ಹುಡುಗಿ ಕೇಳ್ತಾ ಇದಾರೆ. ಈ ಕಡೆ ನಮ್ ಮದುವೆನು, ನೀನು ನಮ್ಮ ಗುರುಗಳು ಮಗಳು, ನಾನು ಹಂಗಲ್ಲ ನೀನ್ ನೋಡಲ್ಲ ಅಂತೇಳಿ ಹುಡುಗ ಹೊಂಟೈತಾನೆ. ಬಟ್ ಹುಡುಗಿ ಅವನ ಬಿಡೋ ತರ ಇಲ್ಲ. ಮಾರನೇ ದಿನ ಹುಡುಗಿ ಅವನ್ನ ಹುಡ್ಕೊಂಡು ಮನೆ ಹತ್ರ ಬಂದವಳೆ. ಅಮ್ಮ ಇವಾಗ ತಾನೇ ಆಚೆ ಹೋದ್ನಲ್ಲಮ್ಮ ಅಂತ ಹೇಳ್ತಾವ್ರೆ. ಆ ಹುಡುಗಿ ಹೋದ್ಮೇಲೆ ಇಲ್ಲಿ ನೋಡಿ ನಮ್ ಮದುವೆನು ಹೆಂಗ್ ಬಂತು ಅಂತ ಹಾಗೆ ಅಮ್ಮನಿಗೆ ಕಾಫಿ ತಗೊಂಡು ಕೊಡ್ತಾವನೆ. ಅಮ್ಮ ಅಲ್ಲಿ ಊರವ್ರ ಹತ್ರ ಎಲ್ಲ ಹೇಳ್ತಾವ್ರೆ, ಯಾರಿಗೋ ಮದುವೆ ಆಗೈತೆ, ನನ್ನ ಮಗನಿಗೆ ಮದುವೆ ಆಗಿಲ್ವಲ್ಲ, ನಾನು ಏನ್ ಮಾಡ್ಲಿ ಅಂತ ಅಮ್ಮ ಗೊಣಗ್ತಾವ್ರೆ. ಮಗನು, ಅಮ್ಮ ಇವ್ರ ಹತ್ರ ಎಲ್ಲ ಯಾಕಮ್ಮ ಹೇಳ್ತೀಯ, ನನ್ ರೇಗಿಸ್ತಾರಮ್ಮ ಇವರು, ರೇಗಿಸಿರೆ ಮಾತ್ರ ಬುದ್ಧಿ ಬಂದ್ಬಿಡ್ತಾಳೆ ಅಂದಿರೆ ಅಂತ ಆ ಕಡೆ ಒಂದ್ ಆಂಟಿ ಹೇಳ್ತಾವ್ರೆ. ಅಕ್ಕ ಸುಮ್ನೆ ಇರಕ್ಕ, ನೀನ್ ಬೇರೆ, ಯಾಕೆ ನಿನ್ ಮಗಳನ್ನ ನಾನು ಕೊಟ್ಬಿಡು ಅಂತ ಹುಡುಗ ಕೇಳ್ತಾನೆ. ನನ್ನ ಮಗಳನ್ನ ಕೊಟ್ರು ನಿನಗೇನು ಪ್ರಯೋಜನ ಇಲ್ಲ ಅಂತ ಅವ್ರೆಲ್ಲ ಹೇಳ್ಕೊಂಡು ನಗುತ್ತಾ ಅವ್ರೆ. ಹಂಗೆ ಅಲ್ಲೊಬ್ಬ ಚಿಕ್ಕ ಹುಡುಗ ಬಂದ. ಏನ್ ಮಾಚ, ನಿಮ್ಮಮ್ಮ ಮದ್ವೆ ಮಾಡ್ಕೋ ಅಂತಾರೆ, ಮದ್ವೆ ಮಾಡ್ಕೊಳಕ್ ಏನೋ ನಿನಗೆ ಅಂತ ಚಿಕ್ಕ ಹುಡುಗ ಕೇಳ್ತಾ ಅವನೇ. ಲವ್, ಒಂದ್ಸರಿ ಹೆಣ್ಣು ನೋಡಕ್ಕೆ ಹೋಗಿದ್ವಿ ಕಣೋ. ಹಂಗೆ ಒಂದ್ ಚಿಕ್ಕ ಫ್ಲಾಶ್ ಬ್ಯಾಕ್. ಹುಡುಗನಿಗೆ ಹೆಣ್ಣು ನೋಡಿರೋದು. ಹೆಣ್ಣು ನೋಡಕ್ ಹೋಗೋರೆ ಹುಡುಗಿ ಚಿತ್ರಾನ್ನ ಏನೋ ಮಾಡ್ತಾವಳೆ, ಸ್ವಲ್ಪ ಸೀರಿಯಸ್ ಬಿಟ್ಟಿದ್ದಾಳೆ. ಅಲ್ಲಿ ಹೊಗೆ ಬಂತಲ್ಲ, ಹುಡುಗನೇ ಹೋಗ್ಬಿಟ್ಟು ಚಿತ್ರಾನ್ನ ಹುಡುಗಿಗೆ ಹೆಂಗ್ ಮಾಡದಂತ ಹೇಳ್ಕೊಡ್ತಾನ್ರಿ. ಇನ್ನ ಅಡಿಗೆ ಮಾಡೋ ಅಳಿಯನ ಇಟ್ಕೊಂತಾರ, ರಿಜೆಕ್ಟ್. ಈ ಕಡೆ ಅಮ್ಮನೂ ಫ್ಲಾಶ್ ಬ್ಯಾಕ್ ಹೇಳ್ದವ್ರು ಕೇಳಿ, ಹಿಂಗೆ ಕಣೆ ಅದು ರಿಜೆಕ್ಟ್ ಆಯ್ತಾ, ಚಿತ್ರಾನ್ನ ಮಾಡ್ಕೊಟ್ನಾ. ಇನ್ನೊಂದು ಹುಡುಗಿ ನೋಡಕ್ ಹೋಗಿದ್ವಿ, ಇಲ್ಲಿ ತೋರ್ಸ ನೋಡಿ ಹುಡುಗಿ ನೋಡಕ್ ಹೋಗವ್ರೆ. ಹುಡುಗಿ ಮುಖಾನ ನೋಡ್ದ, ಅಮ್ಮ ಬೇರೆ ಹೇಳ್ತಾವ್ರೆ, ಮನೆ ಚಿತ್ರಾನ್ನ ಮಾಡ್ದಂಗ ಏನೋ ಮಾಡ್ದೆ ತಿಂತ್ಯ ಒದೇನ ಅಂತ. ಇನ್ನ ಹುಡುಗ ಮಕ ನೋಡ್ತಾನೆ, ಹಂಗೆ ಆ ಹುಡುಗಿ ದಾವಣಿನ ನೋಡ್ತಾನೆ, ಅದು ಸ್ವಲ್ಪ ಸೊಟ್ಟ ಪಟ್ಟ ಇದೆ. ಏನಮ್ಮ ಹೆಂಗ್ಸು ನೀನು ಹಿಂಗ ಸೀರೆ ಕಟ್ಟೋದು ಅಂತೇಳಿ ಆ ಹುಡುಗಿಗೆ ಸೀರೆ ಕಟ್ಟೋದು ಹೆಂಗೆ ಅಂತ ಸೀರೆ ಕಟ್ಟಿ ತೋರಿಸ್ತಾನೆ. ಇನ್ನ ಇವನಿಗೆ ಹೆಣ್ಣು ಕೊಡ್ತಾರ. ಇದನ್ನ ಅಮ್ಮ ಎಲ್ಲ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ಪಾಪ ತಲೆ ಜಜ್ಕೊಂತ ಇದೆ. ಅಲ್ಲಿಗೊಬ್ಬ ಕುಡ್ಕ ಬಂದ. ಮೌ, ನಿನ್ ಮಗನ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಬಿಡಮ್ಮ, ಎಂತಿಗೆ ಚಿತ್ರಾನ್ನ ಮಾಡಕ್ ಬರಲ್ಲ ಅಂತ ಚಿತ್ರಾನ್ನ ಮಾಡ್ಕೊಟ್ಟ, ಅದೊಂದ್ ತಪ್ಪ. ಹುಡುಗಿಗೆ ಸೀರೆ ಕಟ್ಟಕ್ ಬರಲ್ಲ ಅಂತ ಸೀರೆ ಕಟ್ ತೋರಿಸ, ಇದು ಒಂದ್ ತಪ್ಪ. ಅವ್ರ ಅಪ್ಪ ಅಮ್ಮದಿರಿಗೆ ಬುದ್ಧಿ ಇಲ್ಲ, ಸುಮ್ನೆ ಇರು ಅಂತ ಹಿಂಗೆ ಮಾತಾಡ್ತಾವನೆ ಆ ಕುಡ್ಕ. ಅಲ್ಲಿಗೆ ನಮ್ಮ ಹೀರೋನು ಬಂದ್ರು. ಮದ್ವೆ ಬೇಡ, ಹೀರೋ ಅಂತಾನೆ ಕರೆಯೋಣ. ಅಮ್ಮ, ಈ ಕುಡುಕನ ಹತ್ರ ಕುತ್ಕೊಂಡು ಮಾತಾಡ್ತಾ ಇದೀಯಾ, ನಿನಗೆ ಮಾಡಕ್ ಕೆಲಸ ಇಲ್ವಾ ಅಂತ ಮಗನು ಬೈತಾನೆ. ಇನ್ನ ಮಗ ಮಾರನೇ ದಿನ ಆಚೆ ಸೈಕಲ್ ತಗೊಂಡ್ ಬರ್ತಾವನೆ. ಅಲ್ಲಿ ಇರೋಲ್ಲ, ಲೇ ಹುಡುಗಿ ಅಂತ ರೇಗಿಸ್ತಾವ್ರೆ. ಅಮ್ಮ ಒಂದು ಸೌಂಡ್ ಹಾಕಿದ ತಕ್ಷಣ ಆ ಪೋಲಿ ಹುಡುಗರೆಲ್ಲ ಹೊಂಟೋದ್ರು. ಬಾವಿಯಲ್ಲಿ ಕುತ್ಕೊಂಡು ಆ ಚಿಕ್ಕ ಹುಡುಗನ ಹೇಳ್ತಾವ್ರೆ, ಈ ಮದ್ವೆ ಎಲ್ಲ ನನ್ಗೆ ಇಷ್ಟ ಇಲ್ಲ ಕಣೋ, ನಮ್ಮ ಅಮ್ಮನಿಗೋಸ್ಕರ ಮಾಡ್ಕೊಬೇಕು ಅಷ್ಟೇ ಅಂತ ಹೇಳಿ ಹುಡುಗನು ಮನೆಗೆ ಬಂದ. ಇನ್ನ ಅಮ್ಮ, ನೋಡೋ ಈ ದ್ರೌಪದಿ ವೇಷ ನೀನು ಹಾಕೋದ್ರಿಂದಾನೇ ನಿನಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ, ಹೇಳೋ ಮಾತು ಕೇಳು, ಇದ್ಮೇಲೆ ಆ ವೇಷ ಏನಾರು ಹಾಕದೆ ನಾನು ಪಾಯ್ಸನ್ ಕುಡ್ದು ಸತ್ತೋಗ್ಬಿಡ್ತೀನಿ ನನ್ನ ಮಗನೇ ಅಂತ ಅಮ್ಮ ಈ ಕಡೆ ಬೈತಾವ್ರೆ. ಹುಡುಗನು, ಸರಿನಮ್ಮ ಇವಾಗ ನಾನು ಏನ್ ಮಾಡ್ಲಿ,
ಹೋಗ್ಬಿಟ್ಟು ನಿಮ್ ಗುರುಗಳ ಹತ್ರ ಹೇಳು, ಈ ತರ ನಾನು ದ್ರೌಪದಿ ವೇಷ ಹಾಕಲ್ಲ, ನಾನು ಹಾಕಿದ್ರೆ ಅರ್ಜುನ್ ಕ್ಯಾರೆಕ್ಟರ್ ಮಾಡೋದು ಅಂತ ಹೇಳ್ಬಿಡು ಅಂತ ಅಮ್ಮ ಹೇಳ್ತಾವ್ರೆ. ಲೋ ನೀನ್ ಹೇಳ್ತೀಯಾ ನಾನು ಹೇಳ ಅಂತಾನು ಅಮ್ಮ ಹೇಳ್ತಾರೆ. ಅಮ್ಮ ನೀನೇನು ಹೇಳ್ಬೇಡ, ಗುರುಗಳ ಹತ್ರ ನಾನು ಹೇಳ್ಕೊತೀನಿ, ನೀನ್ ಸೈಲೆಂಟ್ ಆಗಿ ಇದ್ಬಿಡು ಅಂತ ಹುಡುಗನು ಗುರುಗಳನ್ನ ನೋಡಕ್ಕೆ ಹೋಯ್ತಾನೆ. ಈ ಕಡೆ ಹಂಗೆ ಗುರುಗಳನ್ನ ತೋರಿಸ್ತಾರೆ. ಬೆಳಗ್ಗೆ ಶರಬತ್ ಏನೋ ಕುಡಿತಾರಂಗ ಅವ್ರೆ. ಅಲ್ಲಿಗೆ ಇವ್ರ ತರ ಕೆಲಸ ಮಾಡಿದ ಹುಡುಗ ಬಂದ. ಗುರುಗಳನು ಏನೋ ನೆನೆ ಡ್ರಾಮಾಗ್ ಬಂದಿಲ್ಲ, ಯಾಕೆ ಎಲ್ಲೋಗಿದೆ ಅಂತ ಕೇಳ್ತಾರೆ. ಆ ಹುಡುಗನು ನಾನು ಬೇರೆ ಡ್ರಾಮಾ ಕಂಪ್ನಿಗೆ ಹೋಗಿದ್ದೆ, ನಿಮ್ಮ ಹತ್ರ ಇಷ್ಟು ವರ್ಷದಿಂದ ಇದೀನಿ, ಬರೀ ದ್ರೌಪದಿ ಕ್ಯಾರೆಕ್ಟರ್ ಸೀತಾ ಕ್ಯಾರೆಕ್ಟರ್ ಕೊಡ್ತೀರಾ, ಅಲ್ಲಿ ಹೋಗಿದ್ನಲ್ಲ ನೆನೆ ನಾರಾಯಣನ್ ಕ್ಯಾರೆಕ್ಟರ್ ಕೊಟ್ರು, ನಾಳೆ ಅರ್ಜುನನ್ ಕ್ಯಾರೆಕ್ಟರ್ ಕೃಷ್ಣನ್ ಕ್ಯಾರೆಕ್ಟರ್ ಕೊಡ್ತಾರಂತೆ, ನಿಮ್ಮ ಹತ್ರ ಇದ್ರೆ ಉದ್ದಾರನೇ ಆಗಲ್ಲ ಅಂತ ಹುಡುಗ ಗುರುಗಳಿಗೆ ಬೈದ್ ಬಿಡ್ತಾನೆ. ಇನ್ನ ಗುರುಗಳು ಲೋಟ ಬಿಸಾಕ್ಬಿಟ್ಟು ಏನೋ ಎಷ್ಟು ಧೈರ್ಯ ಇದ್ರೆ ನನ್ನ ಮುಂದೆನೆ ಮಾತಾಡ್ತೀಯ ಅಂತ ಅವನ ಒಡೆಕೆ ಹೋಯ್ತಾರೆ. ಗುರುಗಳೇ ಮೇಲ್ಗಡೆ ಕೈಯೆಲ್ಲ ಇಕ್ಬಾಡಿ ಅಂತೇಳಿ ಆ ಹುಡುಗ ಹೋಯ್ತಾವನೆ. ಅದೇ ಟೈಮ್ಗೆ ಈರನು ಒಳಗಡೆ ಬಂದ. ಈರನು ಬಂದು ಆ ಕಡೆ ಈ ಕಡೆ ಗುರುಗಳನ್ನ ಹುಡುಕ್ತಾನೆ. ಆ ಗುರುಗಳು ಎಂತಿನ ಹೇಳಿ ಕಳಿಸ್ತಾರೆ ಅಲ್ಲವರು ಹೋಗಪ್ಪ ಅಂತ. ಇವನು ಅಲ್ಲಿ ಬಂದು ಗುರುಗಳೇ ನಿಮ್ಮ ಹತ್ರ ಒಂದ್ 2 ನಿಮಿಷ ಮಾತಾಡಬೇಕು ಗುರುಗಳೇ ಅಂತಾನೆ. ಏಯ್ ಇವೆಲ್ಲ ನನ್ನ ಮೂಡ್ ಖರಾಬ್ ಆಗಿದೆ, ಹೋಗು ನಾಳೆ ಮಾತಾಡೋಣ ಅಂತಾರೆ. ಇಲ್ಲ ಗುರುಗಳೇ ಪ್ಲೀಸ್ ಒಂದ್ 2 ನಿಮಿಷ. ಸರಿ ಏನ್ ಹೇಳು ಅಂತ ಗುರುಗಳು ಕೇಳ್ತಾರೆ. ಗುರುಗಳೇ ನನಗೆ ಈ ದ್ರೌಪದಿ ಪಾತ್ರ ಎಲ್ಲ ನನಗೆ ಇಷ್ಟ ಆಗಲ್ಲ ಗುರುಗಳೇ, ಪ್ಲೀಸ್ ನನಗೆ ರಾವಣನ ಪಾತ್ರ ಇಲ್ಲ ಅರ್ಜುನನ ಪಾತ್ರ ಕೊಡಿ, ಯಾಕಂದ್ರೆ ನೀವು ದ್ರೌಪದಿ ಪಾತ್ರ ಕೊಡೋದ್ರಿಂದ ನನಗೆ ಮದುವೆನೇ ಆಗ್ತಾ ಇಲ್ಲ ಗುರುಗಳೇ, ಪ್ಲೀಸ್ ಅದಕ್ಕೆ ನಮ್ಮ ಅಮ್ಮ ಗುಳು ಅಂತ ಅಳ್ತಾವಳೆ, ಪ್ಲೀಸ್ ಗುರುಗಳೇ ಅಂತ ಕೇಳ್ತಾರೆ. ಗುರುಗಳು ಇವಾಗ ತಾನೇ ಒಬ್ಬ ಹುಡುಗನ ಹತ್ರ ಜಗಳ ಮಾಡ್ಕೊಂಡು ಖರಾಬ್ ಮೂಡಲಿದ್ದಾರೆ, ಇನ್ನ ಹುಡುಗನಿಗೆ ಏನೋ ಕರ್ಣನ್ ಪಾತ್ರನ ಅದು ನಿನಗೆ ತಗೋ, ಈ ಕಡ್ಡಿ ಹಿಡ್ಕೊಂಡು ಕರ್ಣಂದು ಒಂದ್ ಡೈಲಾಗ್ ಕೊಡಿ ನೋಡೋಣ ಗಂಭೀರವಾಗಿ ಅಂತ ಕೇಳ್ತಾರೆ. ಹುಡುಗನು ಕಡ್ಡಿ ಕೈಗೆ ತಗೊಂಡ ಒಂಥರ ಬೆಬ್ಬೆ ಅಂತ ಅಂದ್ರೆ ಸಡನ್ ಆಗಿ ಕೊಟ್ರೆ ಹುಡುಗನಿಗೆ ಭಯ ಆಗುತ್ತಲ್ವಾ, ಅದನ್ನ ಗುರುಗಳು ಅರ್ಥ ಮಾಡ್ಕೊಳ್ಳಲ್ಲ. ತಿರ್ಗಾ ಕಡ್ಡಿನ ಕಿತ್ಕೊಂಡು ಇಲ್ಲಿ ನೋಡೋ ಇದು ಕಣೋ ಗಂಭೀರ, ಇದು ಕಣೋ ಪಾತ್ರ ಅಂದ್ರೆ ಹಿಂಗಿರ್ಬೇಕು ಅಂತ ಗುರುಗಳು ತೋರಿಸ್ತಾವ್ರೆ. ಹೋಗು ನಿನಗೆ ದ್ರೌಪದಿ ಪಾತ್ರನೇ ಕರೆಕ್ಟ್, ಅದನ್ನ ಮಾಡ್ಕೋ ಹೋಗು ಅಂತ ಗುರುಗಳು ಹುಡುಗನಿಗೆ ಬೈದ್ ಬಿಡ್ತಾರೆ. ಹುಡುಗ ತಿರುಗಿಸ್ಕೊಂಡು ಮಾತಾಡಲ್ಲ, ಕೊಳೋ ಅಂತ ಕುತ್ಕೊಂಡು ಹೆಣ್ಣುಡುಗಿ ತರ ಅಳ್ತಾ ಅವನೇ. ಇನ್ನ ಗುರುಗಳನ್ನು ರೂಮಿಗೆ ಬಂದ್ರು. ತಿರ್ಗಾ ವಾಪಸ್ ಅವನ ಹತ್ರ ಹೋದ್ರು. ಆ ಗುರುಗಳು ಎಂತಿನ ಹೇಳ್ತಾವ್ರೆ, ಏನ್ರಿ ಪಾಪರೇ ಎಳೆ ಮಗುವನು, ಅವನಿಗೋಗಿ ಆತರ ಗದಿರ್ತಾರ, ಸ್ವಲ್ಪ ಪ್ರೀತಿಯಿಂದ ಹೇಳ್ಕೊಡ್ರಿ ಅಂತ ಗುರುಗಳು ಎಂತಿ ಹೇಳ್ತಾವ್ರೆ. ಲೈ ಬಾರ ಇಲ್ಲಿ, ನಿನಗೊಂದು ವಿಷಯ ಗೊತ್ತಾ, ಕೃಷ್ಣನ್ ಪಾತ್ರ ಅರ್ಜುನನ್ ಪಾತ್ರ ರಾಮನ್ ಪಾತ್ರ ಯಾರು ಬೇಕಾದ್ರೂ ಮಾಡ್ಬೋದು ಕಣೋ, ದ್ರೌಪದಿ ಪಾತ್ರ ಮಾಡ್ಬೇಕಂದ್ರೆ ಅದಕ್ಕೊಂದು ಕಲೆ ಬೇಕಣೋ. ನಿಮ್ಮ ಅಪ್ಪನು ದ್ರೌಪದಿ ಸೀತಮ್ಮ ಈ ತರ ಕ್ಯಾರೆಕ್ಟರ್ ಮಾಡಿನೇ ಸಖತ್ ಇಂಪ್ರೂವ್ ಆದ, ಅವನು ಎಷ್ಟು ಸಖತ್ತಾಗಿ ಮಾಡೋನ್ ಗೊತ್ತಾ ಅಂತ ಸ್ವಲ್ಪ ಹುಡುಗನಿಗೆ ಜಾಕ್ ಹಾಕ್ತಾರೆ. ಹುಡುಗನು ಸ್ವಲ್ಪ ಕಿಸ್ಬಿಟ್ಟ. ಸರಿ ಗುರುಗಳೇ ಹಂಗಾರೆ ದ್ರೌಪದಿ ಪಾತ್ರನೇ ಸಕ್ಕದ, ಸರಿ ಗುರುಗಳೇ ಅದೇ ಮಾಡ್ಕೋತೀನಿ. ಸರಿ ಕಣೋ ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಸೀರೆ ಎಲ್ಲ ಇದೆ ಡ್ರಾಮಾದು, ಅದೆಲ್ಲ ಸ್ವಲ್ಪ ಒಗದ್ಬಿಟ್ಟು ಹೊಂಟೋಗೋ ಅಂತ ಗುರುಗಳು ಹೇಳ್ತಾರೆ. ಪಕ್ಕದಲ್ಲಿರೋನು ಏನ್ ಗುರುಗಳೇ ಹುಡುಗನ ಹತ್ರ ಸೀರೆ ಒಗೆಯಕ್ಕೆ ಈ ತರ ಎಲ್ಲ ಮಾತಾಡಿದ್ರ ಅಂತ ಕೇಳ್ತಾವನ ಅವನು. ಈ ಕಡೆ ಆ ಬೆಕ್ಕು ಅಂತ ಒಬ್ಬಿದ್ರಲ್ಲ ಆ ಡ್ರಾಮಾ ಕಂಪ್ನಿಲಿ, ಅವರು ನಮ್ಮ ಹೀರೋನ ಎಳ್ಕೊಂಡ್ ಬಂದು ಏನೋ ಅರ್ಜುನನ್ ಪಾತ್ರ ಮಾಡಕ್ಕೆ ನಿನಗ್ ಬರಲ್ವಾ, ತಗೊಳ್ಳ ಕಡ್ಡಿ ಪಾತ್ರ ಮಾಡೋ ಅಂತ ಹೇಳ್ತಾರೆ. ಆ ಬೈಲಲ್ಲಿ ಸಕ್ಕದಾಗಿ ಮಾಡ್ತಾನ್ರಿ ಅವನು. ಆ ಬೆಕ್ಕುನು ಹೇಳ್ತಾ ಇದೆ, ಅಲ್ಲ ಕಣೋ ಇಷ್ಟು ಸಕ್ಕದಾಗಿ ಮಾಡ್ತಾ ಇದೆಯಾ ಇಲ್ಲಿ, ಆ ನಿಮ್ ಗುರುಗಳ ಮುಂದೆ ಮಾಡಕ್ ಏನೋ ನಿನಗೆ ಅಂತ ಕೇಳ್ತಾವ್ರೆ. ಏನೋ ಗೊತ್ತಿಲ್ಲ, ಅವ್ರನ್ನ ನೋಡಿದ ತಕ್ಷಣ ನನಗೆ ಕೈ ಕಾಲೆಲ್ಲ ನಡ್ಕ ಬಂದ್ಬಿಡ್ತು ಅಂತ ಹುಡುಗ ಹೇಳ್ತಾ ಅವನೇ. ಆ ಬೆಕ್ಕುನು ಹೇಳ್ತಾ ಇದೆ, ನೋಡೋ ಚಾನ್ಸ್ ಅನ್ನೋದು ಇಲ್ಲಿ ಯಾರಿಗೂ ಸಿಗಲ್ಲ ಆಯ್ತಾ, ನಿನ್ ಕಲೆನ ನೀನೇ ಆಚೆ ಹಾಕ್ಬೇಕು, ನಿನ್ನಲ್ಲಿ ಏನಿದೋ ಅದು ನೀನೇ ತೋರಿಸ್ಬೇಕು, ಒಂದ್ ಕೆಲಸ ಮಾಡೋ ಆಗಿದ್ದಾಯ್ತು, ನೀನೇ ಒಂದು ಡ್ರಾಮಾ ಕಂಪ್ನಿ ಓಪನ್ ಮಾಡೋ ಅಂತ ಆ ಬೆಕ್ಕು ಹೇಳ್ತಾ ಇದೆ. ಸರಿ ಆ ಡ್ರಾಮಾ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರ ಹತ್ರ ಬಂದು ಕೇಳ್ಕೊತಾನೆ, ಅಣ್ಣ ಅದೇ ಈ ತರ ಜಾತ್ರೆ ಬರ್ತಾ ಇದೆ, ನಾನು ಒಂದು ಡ್ರಾಮಾ ಕಂಪನಿ ಮಾಡೋಣ ಅನ್ಕೊಂಡಿದೀನಿ, ಪ್ಲೀಸ್ ಅಣ್ಣ ನೀವೆಲ್ಲ ನಂಗೆ ಹೆಲ್ಪ್ ಮಾಡ್ರಿ ಅಂತ ಹುಡುಗ ಕೇಳ್ಕೊತಾನೆ. ಅಲ್ಲಿ ಇರೋನು ಸರಿ ಕಣೋ ಅದೆಲ್ಲ ಓಕೆನೆ, ಒಂದು 2,000 ರೂಪಾಯಿ ಇದ್ರೆ ಕೊಡು ಅಂತ ಈ ಡ್ರಾಮಾ ಕಂಪನಿಯವರು ಹೇಳ್ತಾರೆ. ಹುಡುಗನ ಹತ್ರ ಆಯ್ಕೊಂಡು ತಿನ್ನೋಕೆ ₹1 ಇಲ್ಲ, ಇನ್ನು 2,000 ರೂಪಾಯಿನ ಹೆಂಗ್ ಅರೇಂಜ್ ಮಾಡ್ತಾನೆ. ಇನ್ನೊಂದು ಡ್ರಾಮಾ ಕಂಪನಿಯವ್ರ ಹತ್ರ ಹೋಯ್ತಾನೆ, ಅಣ್ಣ ಹೆಲ್ಪ್ ಮಾಡೋಣ ಅಂತಾನೆ. ಅವ್ರುನು ಸರಿ ಕಣ ₹1,000 ಕೊಡು ಅಂತಾರೆ. ಹುಡುಗ ಹಂಗೆ ಸೈಲೆಂಟ್ ಆಗೋದ. ಆದ್ರೆ ಇವರೆಲ್ಲ ಹುಡುಗನ ಕೈಯಲ್ಲಿ ಕೆಲ್ಸನೂ ತಗೊಂತಾವ್ರೆ. ಸರಿ ಕಣ ಬರ್ತೀವಿ ಬಿಡು, ಅಕ್ಕ ಏನೋ ಅಲ್ಲಿ ಅಕ್ಕಿ ರುಬ್ಕೊಂಡ್ ಬರ್ಬೇಕಂತ ಹೇಳಿದ್ ನೋಡ, ಸ್ವಲ್ಪ ಮಾಡ್ಬಿಡ. ಇನ್ನೊಬ್ರ ಹತ್ರ ಹೋಯ್ತಾನೆ, ಸರಿ ಕಣ ಬರ್ತೀನಿ, ಅಲ್ಲಿ ಮಕ್ಕಳನ್ನ ಸ್ಕೂಲಿನ ಸ್ವಲ್ಪ ಕರ್ಕೊಂಡ್ ಬಂದ್ಬಿಡ. ಇನ್ನೊಬ್ರ ಹತ್ರನೂ ಹೋಯ್ತಾನೆ, ಅವನು ಬರ್ತೀನಿ ಬಿಡ ಸ್ವಲ್ಪ ಮನೆ ಕೆಲಸ ಮಾಡ್ಬಿಡು ಅಂತ ಈ ಎಲ್ಲಾರನು ಅವ್ನ ಇಟ್ಕೊಂಡು ಮನೆ ಕೆಲಸ ಮಾಡಿಸ್ಕೊಂತಾರ ಹೊರತು ಅವನಿಗೆ ಹೆಲ್ಪ್ ಮಾಡಕ್ ಯಾರು ಬರ್ತಾ ಇಲ್ಲ. ಅದನ್ನ ಬೇಕತ್ರ ಹೇಳ್ಕೊಂಡು ಪಾಪ ಹುಡುಗ ಫೀಲ್ ಮಾಡ್ಕೋತಾ ಅವನೇ. ಹಂಗೆ ಈ ಕಡೆ ನಮ್ಮ ಹೀರೋಯಿನ್ ತೋರಿಸ್ತಾರೆ, ಅಲ್ಲಿ ಕುತ್ಕೊಂಡು ಅಕ್ಕಿ ಏನೋ ರುಬ್ತಾ ಅವ್ರೆ. ಅಲ್ಲಿ ಪಕ್ಕದಲ್ಲಿರೋ ಹುಡುಗಿನೋ ಏನ ಸಿಟ್ಟಿಗೆ ಹೋಗಿದ್ಯಾ, ಕಾಲೇಜ್ ಬೇರೆ, ಅಲ್ಲಿ ಹುಡುಗರೆಲ್ಲ ಸ್ಮಾರ್ಟ್ ಆಗಿರ್ತಾರಲ್ಲ ಅಂತ ಕೇಳ್ತಾವ್ರೆ. ಈ ಹುಡುಗಿನೋ ಹೌದೌದು, ಬಟ್ ಅವ್ರ ಕಡೆ ಎಲ್ಲ ನಾನು ಕೇರೇ ಮಾಡಲ್ಲ, ನಾನ್ ಮದುವೆ ಮಾಡ್ಕೊಂಡ್ರೆ ಇಲ್ಲಿ ಹಿಂದೆ ಕುಂತಾವನಲ್ಲ ಅವನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ ಹೇಳಿದ ತಕ್ಷಣ ಅಲ್ಲಿ ಮುಂದೆ ಕುಂತಿರೋ ಹುಡುಗಿ ಅವನನ್ನೇ ಗುರಾಯಿಸ್ತಾವಳೆ. ಅವನು ಎದ್ದು ಸೀದಾ ಆಚೆ ಹೊಂಟದ. ಈ ಹುಡುಗಿ ಹೇಳ್ತಾ ಇದೆ, ಏನೇ ನೀನಂದ್ರೆ ಅವ್ನಿಗೆ ಇಷ್ಟ ಇಲ್ವಾ ಅಂತ. ಇನ್ನ ನಮ್ಮ ಹೀರೋನು ಮನೇಲಿ ಕುತ್ಕೊಂಡು ಅಡಿಗೆ ಮಾಡ್ತಾ ಅವನೇ. ಆ ಚಿಕ್ಕ ಹುಡುಗ ಕೇಳ್ತಾವನೆ, ಏನೋ ಬೇಡ ಅನ್ಬಿಟ್ಟ, ಯೋ ನಿನ್ ಮುಖಾನ ಕನ್ನಡಲ್ಲಿ ನೋಡ್ಕೊಂಡಿದ್ಯಾ, ಆ ಅಕ್ಕ ಎಷ್ಟು ಸೂಪರ್ ಆಗಿದ್ದಾರೆ, ಅವಳನ್ನ ಮದುವೆ ಮಾಡ್ಕೊಳ್ಳಕ್ಕೆ ಏನೋ ನಿನ್ಗೆ ರೋಗ ಅಂತ. ಹುಡುಗ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಬನ್ನಿ ಆ ಹುಡುಗಿ ಅವರಪ್ಪ ಅದೇ ಗುರುಗಳು ನೋಡೆ, ಇವಳನ್ನ ನಾನು ಅಡ ಇಟ್ಟಿದ್ದೀನಿ, ಇವಳನ್ನ ಕರ್ಕೊಂಡೋಗಿ ಅಲ್ಲಿ ಕೆಲ್ಸಕ್ಕೆ ಬಿಡ್ಬೇಕು, ಆ ಕಾಸು ತಗೊಂಬಂದೆ ನಾನು ಡ್ರಾಮಾ ಕಂಪ್ನಿಗೆ ಕೊಟ್ಟಿದ್ದೀನಿ ಆಯ್ತಾ, ರೆಡಿ ಮಾಡು, ಬೇಗ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ ಅವಳನ್ನ ಅಂತ ಹೇಳ್ತಾವ್ರೆ. ಪಕ್ಕದಲ್ಲೇ ನಮ್ಮ ಹೀರೋನ್ ಇದಾನಲ್ಲ, ಮಾಮ ನನಗೆ ಹೆಂಗೂ ಓದ್ ಬರ್ತಾ ಇಲ್ಲ, ಅವಳು ಸಾಕದಾಗ ಓದ್ತಾಳಂತೆ, ಸ್ಕೂಲಲ್ಲಿ ಅವಳಂತೆ ಟಾಪರ್, ಪ್ಲೀಸ್ ಮಾವ ನಾನ್ ಬೇಕಾದ್ರೆ ಕೆಲಸ ಮಾಡ್ಕೋತೀನಿ, ಅವಳು ಸ್ಕೂಲ್ಗೆ ಹೋಗ್ಲಿ ಅಂತ ನಮ್ಮ ಹೀರೋ ಹೇಳ್ತಾ ಅವನೇ. ಆ ಹುಡುಗಿಗೆ ಪಾಪ ಅಷ್ಟು ಖುಷಿ. ಇನ್ನ ಹುಡುಗಿನೂ ಸ್ಕೂಲ್ಗೆ ಹೋಗಿರುತ್ತೆ, ಇವನು ಅಲ್ಲಿ ನೋಡಿ ಕೆಲಸ ಮಾಡ್ತಾ ಅವನೇ. ಈ ಕೆಲಸ ಮಾಡೋದು ಹೆಂಗ್ ಗೊತ್ತಾ, ಒಂಥರ ಇವ್ರನ್ನ ಲೀಸ್ಗೆ ಹಾಕ್ದಂಗೆ ತಿಂಗಳು ಏನ್ ಸಂಬಳ ಕೊಡಲ್ಲ ಅವರು, ಇಷ್ಟು ಕಾಸು ಕೊಟ್ಬಿಟ್ಟು ಒಬ್ಬರನ್ನ ಕೆಲ್ಸಕ್ಕೆ ಬಿಡೋದು, ಆ ಕಾಸನ್ನ ಅವ್ರು ವಾಪಸ್ ಕೊಡೋಗಂಟ ಅವ್ರಲ್ಲೇ ಕೆಲಸ ಮಾಡ್ತಾ ಇರ್ಬೇಕು. ಕೆಲಸನೂ ಮಾಡ್ತಾನೆ. ಆ ಮುದಿಯನ್ ಕೈಯಲ್ಲಿ ಓದೇನೋ ತಿಂತಾವ್ ನೋಡಿ. ಒಂದಿನ ಹುಡುಗಿ ಓದು ಮುಗಿಸ್ಕೊಂಡು ಬಂತು. ಹುಡುಗಿ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ, ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ದುಡ್ಡು ಸಿಕ್ಕೈತೆ. ಈ ಕಡೆ ಅಪ್ಪ ಅಮ್ಮ ಇಬ್ರು ಜಗಳ ಆಡ್ತಾವ್ರೆ. ನನ್ನ ಮಗಳು ಡ್ರಾಮಾ ಕಂಪ್ನಿ ಕಾಸು ಕೊಡ್ತಾಳೆ ಅಂತ ಅಪ್ಪ, ಅಮ್ಮನೋ ಹಂಗಲ್ಲ
ಹಂಗೆಲ್ಲ ಮಾಡಲ್ಲ, ಅವಳು ನನ್ ಮಗಳು, ನನಗೆ 2 ಬಳೆ ತಕ್ಕೊಡ್ತಾಳೆ ಅಂತ ಅಮ್ಮ. ಆ ಹುಡುಗಿ ಏನ್ ಮಾಡ್ತಾಳೆ ಗೊತ್ತಾ, ನಮ್ಮ ಹೀರೋ ಅವ್ರ ಅಪ್ಪನ ಹತ್ರ ಕಾಸು ಕೊಟ್ಬಿಟ್ಟು, ಅಮ್ಮ ಹೋಗ್ಬಿಟ್ಟು ಅವನ ಕರ್ಕೊಂಬಂದ್ಬಿಡು ಮಾಮ, ನನಗೋಸ್ಕರ ಪಾಪ ಎಷ್ಟು ಕಷ್ಟ ಬೀಳ್ತಾ ಇರ್ತಾನ ಅವನು ಅಂತ ಆ ಹುಡುಗಿ ಹೇಳ್ತಾ ಇದ್ದಾರೆ. ಇನ್ನ ಹುಡುಗನು ಬಂದ ಹೆಂಗೋ ಜಾಲಿಯಾಗಿ ಅವ್ರೆ, ಅಪ್ಪ ಇರ್ನಾಡ್ದೆ ಮಗಳಿಗೆ ಗಂಡು ಹುಡುಕ್ತಾ ಅವನೇ. ಆದ್ರೆ ಹುಡುಗಿ ಇಲ್ಲ, ನನ್ನ ಸ್ಕೂಲ್ ಸಾಲದು, ನಾನು ಕಾಲೇಜ್ಗೆ ಹೋಗ್ಬೇಕು ಅಂತ ಅಪ್ಪನ ಹತ್ರ ಜಗಳ ಆಡ್ತಾ ಅವಳೆ. ಹುಡುಗಿಗೆ ಬೇರೆ ಆಪ್ಷನ್ ಇಲ್ಲ, ಮದುವೆ ಮಾಡ್ಕೊಳ್ಳೇಬೇಕು. ಅಲ್ಲೂ ನಮ್ಮ ಹೀರೋ, ಮಾಮ ಏನಕ್ಕೆ ಅವಳಿಗೆ ಮದುವೆ ಇಷ್ಟು ಬೇಗ, ಇವಾಗ ನಿನ್ ಏನು ಕಾಸ್ ತಾನೇ ಇಲ್ಲ, ಬೇಕಾದ್ರೆ ಒಂದ್ ಕೆಲಸ ಮಾಡು, ಡ್ರಾಮಾ ಕಂಪ್ನಿಗೆ ನನ್ನ ಕೆಲ್ಸಕ್ಕೆ ಇಟ್ಕೋ, ನನ್ ಕೂಲಿನ ಅವಳಿಗೆ ಓದಕ್ ಕೊಟ್ಬಿಡು ಅಷ್ಟೇ ಮಾವ ಅಂತ ಹೇಳಿದ ತಕ್ಷಣ ಅಪ್ಪನು ಒಪ್ಕೊಂಡ್ಬಿಡ್ತಾನೆ. ಆ ಹುಡುಗಿಗೆ ಇನ್ನ ಡಬಲ್ ಖುಷಿ ಆಗುತ್ತೆ. ಹಿಂಗೆ ರೀ ಹುಡುಗ ಡ್ರಾಮಾ ಕಂಪ್ನಿಲಿ ಸೇರ್ಕೊಂಡಿರೋದು. ಈ ಸ್ಟೋರಿನ ಆ ಹುಡುಗನ ಹತ್ರ ಹೇಳ್ತಾ ಅವನೆ, ಸರಿ ಕಣೋ ಇವಾಗ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹುಡುಗ ಹೇಳ್ತಾ ಅವನೆ. ಅದಕ್ಕೆ ನಮ್ಮ ಹೀರೋನು, ಇಲ್ಲ ಕಣೋ ಅಕಸ್ಮಾತ್ ಅವಳನ್ನ ಮದುವೆ ಮಾಡ್ಕೊಂಡು ರೋಡಲ್ಲಿ ಇಬ್ರು ಹೋಗ್ತಾ ಇರ್ಬೇಕಾರೆ ಅಕ್ಕಪಕ್ಕದವ್ರು ಏನ್ ಹೇಳಲ್ಲ ಹೇಳೋ, ನಾನ್ ನೋಡಿದ್ರೆ ಹುಡುಗಿ ತರ ಆಡ್ತಾ ಇರ್ತೀನಿ, ಜೂಟೆಲ್ಲ ಬಿಟ್ಕೊಂಡಿದೀನಿ, ಸೀರೆ ಎಲ್ಲ ಹಾಕೊಂಡು ದ್ರೌಪದಿ ಕ್ಯಾರೆಕ್ಟರ್ ಎಲ್ಲ ಮಾಡ್ತೀನಿ ನಾಟಕದಲ್ಲಿ, ಆ ಹುಡುಗಿನ ಯಾರನ್ನ ಹೇಳ್ಬಿಟ್ರೆ ಈ ತರ ಒಂದ್ ಲೇಡೀಸ್ ತರ ಅವನೇ, ಹುಡುಗಿ ತರ ಅವನೇ, ಈ ತರ ಹುಡುಗಿ ಪಾತ್ರ ಎಲ್ಲ ಮಾಡ್ತಾನೆ ಅಂತ ಹೇಳ್ಬಿಟ್ರೆ ಅವಳು ಒಂಥರ ಬೇಜಾರಾಗಲ್ವಾ ಅಂತ ಹಿಂಗೆ ಮಾತಾಡ್ತಾವ್ರೆ. ಅಲ್ಲಿಗೆ ಆ ಹುಡುಗಿ ಬಂದ್ಬಿಟ್ಲು. ಏನೋ ನಿನ್ ಪ್ರಾಬ್ಲಮ್, ಯಾವನೋ ಇಲ್ಲಿ ಗಂಡಸು ಹುಡುಗಿರಿಂದೆ ಕೆಟ್ಟದಾಗೆ ಮಾತಾಡ್ತಾರಲ್ಲ ಅವನ ಗಂಡಸು, ಇಲ್ಲ ಇನ್ನೊಬ್ಬನ ಹಾಕೊಂಡು ಹೊಡಿತಾನಲ್ಲ ಅವನ ಗಂಡಸು, ಅವನೊಬ್ಬನ ಸಂತೋಷಕ್ಕೋಸ್ಕರ ಎಲ್ಲಾರನು ಅಳಿಸೋನ ಗಂಡಸು. ಇಲ್ಲ ಕಣ, ಒಂದ್ ಹೆಣ್ಣು ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋವನು, ಅಮ್ಮನಿಗೆ ಒಳ್ಳೆ ಮಗನಾಗಿರೋವನು, ಸಮಾಜಕ್ಕೆ ಒಳ್ಳೇದ್ ಮಾಡೋವನು, ಅವನೇ ಕಣೋ ನಿಜವಾದ ಗಂಡಸು. ಈ ಗಂಡಸು ಮಧ್ಯೆ ನೀನ್ ಎಷ್ಟೋ ಪರವಾಗಿಲ್ಲ, ನನ್ ಮದ್ವೆ ಮಾಡ್ಕೊಂಡ್ರೆ ನಿನ್ನೆ ಮಾಡ್ಕೊಳ್ಳೋದು ಅಂತ ಹುಡುಗಿ ಕಟ್ಟುನಿಟ್ಟಾಗಿ ಹೇಳ್ಬಿಡ್ತಾಳ್ರಿ. ಇನ್ನ ಹುಡುಗನ ಮಗದಲ್ಲಿ ಸ್ವಲ್ಪ ಸ್ಮೈಲು, ಹಂಗೆ ಒಂದು ಸೂಪರ್ ಆಗಿರೋ ಆಡಲ್ಲಿ ಬಸ್ ಅಲ್ಲಿ ಹೋಯ್ತಾವ್ರೆ, ಹಿಡಿತಾರೆ, ಅಲ್ಲಿ ಇಲ್ಲಿ ಹೂವ ಮಾರ್ಕೆಟ್ ಎಲ್ಲ ಮುಗಿಸ್ಕೊಂಡು ಹುಡುಗ ಸಾಯಂಕಾಲ ಹುಡುಗಿನ ಡ್ರಾಪ್ ಮಾಡ್ತಾನೆ ಮನೆ ಹತ್ರ. ಇನ್ನ ಮಾರನೇ ದಿನ ಬೆಳಗ್ಗೆ ಅಮ್ಮ ಒಂದು ಡಕೋಟಾ ಜೀಪ್ ಎತ್ಕೊಂಡು ಹುಡುಗಿ ಮನೆಗೆ ಬಂದ್ರು. ಅದು ಕೈಯಲ್ಲಿ ತಟ್ಟೆ ಎತ್ಕೊಂಡು. ಗುರುಗಳನ್ನು ಕೇಳ್ತಾವ್ರೆ, ಏನಮ್ಮ ತಟ್ಟೆ ಎಲ್ಲ ಜೋರಾಗಿದೆ, ನಿನ್ನ ಮಗ ಬೇರೆ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದವನೆ, ಏನು ಹೆಣ್ಣು ಹುಡುಕ್ ಹೋಗ್ತಾ ಇದೀರಾ ಅಂತ ಕೇಳ್ತಾನೆ. ಹೌದು, ನಾನ್ ಯಾಕೆ ಊರೆಲ್ಲ ಹೆಣ್ಣು ಹುಡುಕ್ಲಿ, ನಮ್ಮ ಅಣ್ಣನ ಮನೇಲಿ ಇರ್ಬೇಕಾರೆ ಅಂತ ನಮ್ ಹೀರೋ ಅವ್ರ ಅಮ್ಮ ಹೇಳ್ತಾರೆ. ಆ ಹುಡುಗಿಯವ್ರ ಅಮ್ಮನಿಗೂ ಖುಷಿನೇ, ಬನ್ನಿ ಹೊರಡೆ ಅಂತ ಕರೀತಾರೆ. ಬಟ್ ಗುರುಗಳಿಗೆ ಇದು ಇಷ್ಟ ಆಗಲ್ಲ. ಏನೋ ನನ್ನ ಮಗಳಿಗೆ ಇವನು ಗಂಡ, ಏಯ್ ಯಾಕೋ ನಿಮ್ಮ ಅಮ್ಮನ ಬೇರೆ ಮನೆ ಕರ್ಕೊಂಡ್ ಬಂದಿರಂಗಿದ್ಯಾ, ಇಲ್ಲಿಂದ ಫಸ್ಟ್ ಹೊಂಟೋಗ್ಬಿಡು ಅಂತ ಹೇಳ್ತಾನೆ. ನಮ್ ಹೀರೋ ಅವ್ರ ಅಮ್ಮನು, ಯಾಕಣ ಹಂಗ್ ಮಾತಾಡ್ತಾ ಇದೀಯಾ, ನನ್ ಮಗನಿಗೆ ಏನ್ ಕಮ್ಮಿ, ಸೂಪರ್ ಆಗವನಲ್ಲ, ಅವನು ಯೋಗ್ಯತೆ ಏನ್ ಗೊತ್ತಾ, ಹಂಗೆ ಹಿಂಗೆ ಅಂತ ಗುರುಗಳು ಬಾಯಿಗೆ ಬಂದಂಗೆ ಹುಡುಗನ್ನ ಬೈದ್ ಬಿಡ್ತಾರೆ. ಹುಡುಗನು, ಮಾವ ನೀನೇನಾರು ಬೈಕೋ ಮಾವ ಪ್ಲೀಸ್, ಅವಳನ್ನ ನಾನು ಕೊಟ್ಬಿಡು, ನಾನು ಅವಳನ್ನ ರಾಣಿ ತರ ಸಾಕೋತೀನಿ ಮಾವ ಅಂತ ಹೇಳ್ತಾನೆ. ಮಾವ ಒಪ್ಕೊಳ್ಳಲ್ಲ, ಹುಡುಗನ್ನ ಎಗರಿಸಿ ಹಂಗೆ ಒದ್ದೇ ಬಿಡ್ತಾನೆ. ಇನ್ನ ಅಮ್ಮ ಅದನ್ನ ಕೇಳಕ್ ಹೋಯ್ತಾರೆ. ಅಮ್ಮನನ್ನು ಹೋಗೇ ಬಾರೆ ಅಂತ ಒಂಥರ ಮರ್ಯಾದೆ ಇಲ್ದಿರಂಗ್ ಮಾತಾಡ್ತಾನೆ. ಇನ್ನ ನಮ್ ಹೀರೋನು ಅಮ್ಮನ ಕರ್ಕೊಂಡು ಸೀದಾ ಮನೆ ಕಡೆ ಹೊಂಟೋದ. ಈ ಕಡೆ ಹುಡುಗಿನು, ಹೋಗೋ ಕುಡ್ಕ, ನೀನೆಲ್ಲ ಮನುಷ್ಯನ ನೀನು, ನಿಮ್ ಮನೇನೂ ಬೇಡ ಏನು ಬೇಡ ಅಂತ ಹುಡುಗಿನು ಅವ್ರ ಹಿಂದೆನೆ ಹೊಂಟೈತಾಳೆ. ಇನ್ನ ಅಮ್ಮನು ಮನೇಲಿ ಒಲೆ ಅಂಟಿಸ್ತಾವ್ರೆ. ಅಮ್ಮ ಈ ಡ್ರಾಮಾ ಕಂಪ್ನಿ ಹೆಂಗ್ ಶುರು ಆಯ್ತು ಗೊತ್ತಾ, ನನ್ನ ಗಂಡನಿಂದನೇ ಆಗಿದ್ದು, ನನ್ನ ಗಂಡನ ಎಂಜಿಲ್ ತಿಂದು ನಿಮ್ಮ ಅಪ್ಪ ಬದುಕಿದ್ನಮ್ಮ, ಇವಾಗ ನೋಡು ಹೆಂಗ್ ಮಾತಾಡ್ತಾನೆ ಅಂತ ಮಗಳ ಹತ್ರ ಹೇಳ್ತಾವ್ರೆ. ಮಗಳನು, ಅತ್ತೆ ನಾನು ಬಂದಲ್ಲ, ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಾ ಅಂತ ಹುಡುಗಿ ಹೇಳ್ತಾ ಇದೆ. ಈ ಕಡೆ ಗುರುಗಳನ್ನ ತೋರಿಸ್ತಾರೆ. ಒಂದ್ ಸ್ವಲ್ಪ ಕುಡ್ಕೊಂಡು ಕೈಯಲ್ಲಿ ಒಂದು ಮಚ್ಚೆತ್ಕೊಂಡು, ಬಾರ ಅವನ ಕೊಂದೇ ಬಿಡೋಣ ಅಂತ ಹೋಯ್ತಾರೆ. ಅಲ್ಲಿ ನೋಡಿ ನಮ್ ಹೀರೋನೆ ಹುಡುಗಿನ ಕರ್ಕೊಂಡು ಮನೆ ಒಳಗೆ ಬಂದ. ಆ ಹುಡುಗಿನು ಅಪ್ಪನ ಹತ್ರ ಹೇಳ್ತಾ ಇದೆ, ನಿನಗೇನು ಭಯ ಬಿದ್ದು ನಾನು ಬಂದೆ ಅನ್ಕೊಂಬೇಡ, ಇವನು ಕರ್ದ ಅಂತ ಬಂದೆ ಅನ್ಬಿಟ್ಟು. ಹುಡುಗನು, ಗುರುಗಳೇ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಗುರುಗಳೇ, ಇವಳು ಮಾತು ಕೇಳ್ಬೇಡಿ, ನಮ್ಮ ಅಮ್ಮನ ಮಾತು ಕೇಳ್ಬೇಡಿ, ನನಗೆ ಈ ಪ್ರೀತಿನೂ ಬೇಡ, ಮದ್ವೆನೂ ಬೇಡ, ಇವಳು ಬೇಡ, ಏನು ಬೇಡ, ನನಗೆ ನನ್ ಡ್ರಾಮಾನೇ ಮುಖ್ಯ, ನಿಮ್ನ ಬಿಟ್ಟು ನನ್ನ ಎಲ್ಲೋ ಆಚೆ ಕಳಿಸ್ಬೇಡಿ ಗುರುಗಳೇ ಅಂತ ಹುಡುಗ ಕೇಳ್ಕೋತಾ ಅವನೇ. ಇನ್ನ ಆ ಹುಡುಗಿ ಮನ್ಸ ಹಂಗೆ ಸ್ವಲ್ಪ ಚೂರಾಗಿ ಹೋಗುತ್ತೆ ರೀ ಪಾಪ. ಇನ್ನ ಮಾರನೇ ದಿನ ಡ್ರಾಮಾ ಮಾಡ್ತಾ ಅವ್ರೆ. ಅಲ್ಲಿ ಒಂದ್ ಇಬ್ಬರು ಹೇಳ್ತಾವ್ರೆ, ಗುರುಗಳೇ ಹುಡುಗ ದುಡ್ಡು ರೆಡಿ ಮಾಡ್ತಾ ಅವನೇ, ಬೇರೆ ಸಂಘನ ಓಪನ್ ಮಾಡಕ್ಕೆ, ಅದೇ ಡ್ರಾಮಾ ಕಂಪ್ನಿನ, ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾರೆ. ಯಾರು ಇವನ, ನನ್ ಮಗಳೇ ಹೋಗೋಳೆ, ಅವಳನ್ನ ಕರ್ಕೊಂಡೋಗಿ ಸಂಸಾರ ಮಾಡಕ್ಕೆ ಹೋಗ್ತಾ ಇಲ್ಲ ಇವನಿಗೆ, ಇವನೆಲ್ಲ ಡ್ರಾಮಾ ಕಂಪ್ನಿನ ಓಪನ್ ಮಾಡ್ತಾನೆ, ಹೋಗ್ರ ಕೆಲಸ ನೋಡ್ರ ನನಗೆ ಗೊತ್ತ ಅವನ ಬಗ್ಗೆ ಅಂತ ನಮ್ ಹೀರೋನ ಒಂಥರ ಕೀಳು ಮಟ್ಟವಾಗಿ ಮಾತಾಡ್ತಾರೆ ಗುರುಗಳು. ಮಾರನೇ ದಿನ ಒಂದು ಊರಲ್ಲಿ ಜಾತ್ರೆ ಇದೆ. ಆ ಜಾತ್ರೆಗೆ ಆ ಬೆಟ್ಟದ ಮೇಲೆ ಒಂದು ಪೂಜೆ ಮಾಡ್ತಾರೆ. ಅಲ್ಲಿ ಯಾರು ದೇವ್ರು ಬರುತ್ತೋ ಆ ದೇವ್ರು ಹೇಳುತ್ತೆ ಎಲ್ಲಿ ಪೂಜೆ ಮಾಡ್ಬೇಕು, ಯಾವಾಗ ಪೂಜೆ ಮಾಡ್ಬೇಕು, ಯಾವ ಟೈಮಲ್ಲಿ ಪೂಜೆ ಮಾಡ್ಬೇಕು ಅಂತ. ಅಲ್ಲಿಗೆ ನಮ್ಮ ಹೀರೋ ಹುಡುಗನು ಬರ್ತಾನೆ. ಅಲ್ಲಿ ನೋಡಿ ಸ್ವಲ್ಪ ಪೋಲಿ ಹುಡುಗರು ರೇಗಿಸ್ತಾರೆ. ಅವನು ಬಂದ ಪೂಜೆ ತರ ನಿಂತ್ಕೊಂಡ. ಬಟ್ ಗುರುಗಳು ಅವನ ಒಳಗಡೆ ಸೇರ್ಸಲ್ಲ. ಅಲ್ಲಿ ಬೇಕುನು ಇನ್ನೊಬ್ಬ ಕುಡುಕ ಕೇಳ್ತಾವ್ರೆ, ಯೋ ಅವನು ಈ ಊರವನೇ, ಅವ್ನು ಯಾಕಯ್ಯ ಬರಬಾರ್ದು, ಲೆಕ್ಕ ಕೇಳಬೇಕಾದ್ರೆ ನೀವ್ ಇರಬಾರ್ದಲ್ಲಿ, ಅವ್ನು ಇರ್ಬೇಕಾರೋ ಜಾಗ ಅದು, ಅವ್ರ ಅಪ್ಪನ ಹತ್ರ ಮೋಸ ಮಾಡಿ ಆ ಡ್ರಾಮಾ ಕಂಪ್ನಿ ನೀವು ಕಿತ್ಕೊಂಡು ಇವಾಗ ಅವನನ್ನೇ ಬರಬಾರ್ದಾರೆ, ಏನಯ್ಯ ನ್ಯಾಯ ಅಂತ ಅಲ್ಲೊಂದು ಜಗಳನೇ ಆಗುತ್ತೆ. ಇನ್ನ ಅಲ್ಲಿ ಯಾರು ದೇವ್ರು ಕೇಳಲ್ಲ, ಆ ದೇವ್ರನ್ನ ಎತ್ತಿ ನೀರಲ್ಲಿ ಬಿಸಾಕ್ ಬಿಡ್ತಾರೆ. ಹುಡುಗ ಹಂಗೆ ಹತ್ಕೊಂಡು ನಿಂತವ್ ನೋಡಿ. ಅಲ್ಲಿ ಹಂಗೆ ತಿರ್ಗಾ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್. ಅಪ್ಪ ಏನೋ ಕೋಪದಲ್ಲಿ ಮನೆಗ್ ಬಂದ್ರು. ಯಾಕಂದ್ರೆ ಗುರುಗಳನ್ನು, ಅಪ್ಪ ಇವಾಗ ಬೇರೆ ಬೇರೆ ಆಗೋದ್ರು, ಇನ್ಮೇಲೆ ಈ ಡ್ರಾಮಾ ಗೀಮಾ ಎಲ್ಲ ನಮ್ಮ ಹತ್ರ ಇರ್ಲೇಬಾರ್ದು, ಅದನ್ನೆಲ್ಲ ಊತಾಕ್ಬಿಡ್ ಮಗನೆ ಅಂತ ಮನೆಯಲ್ಲಿ ಬೈತಾ ಬಿದ್ದವ್ರೆ. ಹುಡುಗನು ಈ ಕಡೆ ಯೋಚನೆ ಮಾಡ್ಕೊಂಡು ಕುಂತವನೆ, ಇದೇನಪ್ಪ ಅಪ್ಪ ಹಿಂಗ್ ಹೇಳ್ತಾವ್ರೆ ಅಂತ. ಅಪ್ಪ ಏನೋ ಹೇಳ್ಬಿಟ್ರು, ಬಟ್ ಮಗ ಅದನ್ನ ಕೇಳಲ್ಲ. ಅಲ್ಲಿ ನೋಡಿ ಆ ಡ್ರಾಮದ ಕಳಶ ತಲೆ ಮೇಲೆ ಹಾಕೊಂಡು ಹಂಗ್ ನಿಂತವನ್ರಿ. ಇನ್ನ ಮಾರನೇ ದಿನ ಬೆಳಗ್ಗೆ ಹುಡುಗ ಟೀ ಕುಡಿತಾ ಅವನೇ. ಅಮ್ಮ ಬಡ್ಕೊಂತಾವ್ರೆ, ನೀನು ಮಗಕ್ಕೆ ಅಷ್ಟಾಕ, ಅವಳು ಹುಡುಗಿ ಎಷ್ಟು ಒಳ್ಳೆವಳು, ಎಷ್ಟು ಚೆನ್ನಾಗವಳೆ, ಅದಕ್ಕಿನ್ನ ಎಣ್ಬೇಕನ್ನ ನಿನಗೆ, ಅವಳನ್ನ ಹೋಗಿ ಬೇಡ ಅಂತ ಬಂದಿದೆಯಲ್ಲ, ದೇವ್ರಿನ ಮೆಸ್ತಾನ ಅಂತ ಬೈತಾವ್ರೆ. ಅಮ್ಮ ನಾನ್ ಮಾತ್ರ ಒಂದು ಡ್ರಾಮಾ ಕಂಪ್ನಿ ಓಪನ್ ಮಾಡಿದೆ ಅನ್ಕೋ, ನನ್ನ ಮದುವೆ ಎಲ್ಲ ನಡೀತದಮ್ಮ, ನೀನ್ ಸುಮ್ನೆ ಇರು ಅಂತ ಹುಡುಗ ಹೇಳ್ತಾನೆ. ಬಟ್ ಅಮ್ಮ ಕೇಳಲ್ಲ, ಬೈತಾ ಆಡ್ತಾರೆ. ಹುಡುಗನು ಕಾಫಿ ಬಿಸಾಕ್ಬಿಟ್ಟು ಸೀದಾ ಒಳಗಡೆ ಹೊಂಟೋದ. ಇನ್ನ ಮಾರನೇ ದಿನ ಸೈಕಲ್ ಎತ್ಕೊಂಡು ಎಲ್ಲ ಆಚೆ ಹೋಯ್ತಾ ಅವನೇ. ಅಲ್ಲಿ ನೋಡಿ ಹುಡುಗಿ ಹಿಂದೇನೆ ಬಂದು ಅಲ್ಲಿಗೆ ಒಂದಿಬ್ರು ಪೋಲಿ ಹುಡುಗರು ಬರ್ತಾರೆ. ಏಯ್ ಹುಡುಗಿ ನಿಂತ್ಕೊಂಡು ಏನೋ ಮಾಡ್ತಾ ಇರಾ, ಏನಾರ ಎಲ್ಪ್ ಬೇಕಂತ ಕೇಳ್ತಾನೆ. ಹುಡುಗಿ ಸುಮ್ನೆ ಏನಾಡ್ದೆ ಫೈಡ್ ಅಂತ
ಕೆನ್ನೆ ಮೇಲೆ ಹಾಕ್ಬಿಟ್ಟು ಇಲ್ಲಿಂದ ಹೋಗ್ಬಿಡು ಇಲ್ಲ ಕೆರ ಬಿಚ್ಕೊಂಡು ಹೊಡ್ಬಿಡ್ತೀನಿ ಅಂತ ಹೇಳ್ತಾವಳೆ. ಅವ್ರಿಬ್ರು ಹಂಗೆ ಹೊಂಟೋದ್ರು. ಲವ್ ಏನೋ ನಿನ್ ಪ್ರಾಬ್ಲಮ್, ಯಾಕೋ ಹಿಂಗ್ ಮಾಡ್ತಾ ಇದೀಯಾ? ಚಿಕ್ಕ ವಯಸ್ಸಿಂದ ನಾನು ನೀನು ಅಂತಾನೆ ಇದ್ದೀವಿ, ಸಡನ್ ಆಗಿ ನಿನ್ಗೆ ಏನೋ ಆಯ್ತು ಅಂತ ಹುಡುಗಿ ಬೈತಾ ಅವಳೆ. ಆದ್ರೆ ಹುಡುಗ ನೋಡಮ್ಮ ನನಗೆ ನೀನು ಬೇಡ ಏನು ಬೇಡ ಆಯ್ತಾ, ಚೆನ್ನಾಗಿ ಓದಿದ್ಯಾ, ಯಾರನ್ನ ಸಾಫ್ಟ್ವೇರ್ ನಾನು ಇಲ್ಲ ಆಫೀಸರ್ ಅನ್ನೋ ಮದುವೆ ಮಾಡ್ಕೊಂಡು ಖುಷಿಯಾಗಿರೋ, ನನಗೆ ನನ್ನ ಡ್ರಾಮಾನೇ ಬೇಕು, ಅದು ನಮ್ಮ ಅಪ್ಪ ಕಟ್ಟಿರೋ ಡ್ರಾಮಾ ಕಂಪ್ನಿನೇ ನನಗೆ ಬೇಕು ಅಂತ ಹುಡುಗ ಒಂದು ಕಾಲಲ್ಲಿ ನಿಂತವನ್ರಿ. ಹಂಗಾರೆ ನಾನು ನಿನಗೆ ಬೇಡವಾ ಅಂತ ಹುಡುಗಿ ಕೇಳ್ತಾಳೆ. ನನಗೆ ನೀನ್ ಯಾರಂತಾನೆ ಗೊತ್ತಿಲ್ಲ ಅಂತ ಹುಡುಗ ಒಂಥರ ಹೇಳ್ಬಿಡ್ತಾನೆ. ಹುಡುಗಿಗೆ ಇನ್ನ ಬೇಜಾರಾಗಿ ಹುಡುಗಿ ಹಂಗೆ ಹೇಳ್ದೆ ಮಾಡ್ದೆ ಸೀದಾ ಹೊಂಟೋದ್ಲು. ಹುಡುಗಿ ಹೊಂಟೋದ್ಲು ಅನ್ಕೊಂಡ್ರೆ ಆ ಊರು ಬಿಟ್ಟೆ ನೈಟ್ ನೋಡಿಲಿ ಬಸ್ಸಲ್ಲಿ ಹೋಯ್ತಾ ಅವಳೆ. ಇನ್ನ ಹುಡುಗನು ಒಂದು ಊರು ದೊಡ್ಡ ಮನುಷ್ಯನ ನೋಡಕ್ ಬಂದವನೆ. ಏನಕ್ಕೆ ಅಂದ್ರೆ ಫೈನಾನ್ಸ್ ತಗೊಂತವನ ಅವ್ರ ಹತ್ರ, ಈ ತರ ನಾನು ಜಾಗನ ಕೊಡ್ತೀನಿ ಕಾಸು ಕೊಡಿ ಅಂತ. ಅವರು ಕಾಸು ಕೊಡ್ತಾರೆ, ಅಮ್ಮ ಬೇರೆ ಸೈನ್ ಮಾಡ್ಬೇಕಲ್ಲ. ಅಮ್ಮನ ಹತ್ರ ಸುಳ್ಳು ಹೇಳ್ತಾನ್ರಿ, ಈ ತರ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕಿದ್ಯಮ್ಮ, ಸ್ವಲ್ಪ ದುಡ್ಡು ಕೊಡಬೇಕು ಪ್ಲೀಸ್ ಸೈನ್ ಮಾಡು ಅಂತ ಅಮ್ಮನಿಗೆ ಹೇಳ್ತಾನೆ. ಮನು ಬಿಡು, ಮಗನ್ ಭವಿಷ್ಯ ಇದಕ್ ಮೇಲೆ ಚೆನ್ನಾಗಿರುತ್ತೆ ಅಂತ ಡಾಕ್ಯುಮೆಂಟ್ ಅಲ್ಲಿ ಸೈನು ಮಾಡ್ತಾರೆ. ಇನ್ನ ಮಾರನೇ ದಿನ ಆ ಜಾಗ ತಗೊಳ್ಳೋರು ಬಂದಲ್ಲಿ ಅಳತೆ ತಗೊಂತ ಅವ್ರೆ. ಅಮ್ಮನು ಕೇಳ್ತಾವ್ರೆ ಇದೇನೋ ಅಳತೆ ಎಲ್ಲ ತಗೊಂತಾವ್ರೆ. ಅಮ್ಮ ಹೇಳ್ದಲ್ಲಮ್ಮ ಗೌರ್ಮೆಂಟ್ ಕೆಲಸ, ಸರಿ ಸರಿನಪ್ಪ ಹೆಂಗೋ ಚೆನ್ನಾಗಿರೋ ಸಾಕ್ ಮಗನೇ ನೀನು ಅಂತ ಅಮ್ಮನು ಹೇಳ್ತಾರೆ. ಇನ್ನ ಹುಡುಗನು ಎಲ್ಲಾ ಡ್ರಾಮಾ ಕಂಪ್ನಿಯವರಿಗೆ ತಗೊಂಡೋಗಿ ದುಡ್ಡು ಕೊಡ್ತಾನೆ. ಅಣ್ಣ ನಾಳೆ ಬೆಳಗ್ಗೆ ಇಂಥ ಜಾಗಕ್ಕೆ ಬಂದ್ಬಿಡಿ ಅಂತ. ಇನ್ನ ಹುಡುಗನು ಮಾರನೇ ದಿನ ಬೆಳಗ್ಗೆನೆ ಎದ್ದ, ಪಟ್ಟೆ ಎಲ್ಲ ಹೊಡ್ಕೊಂಡ ಅಮ್ಮನಿಗೆ ಬಾ ಹೇಳ್ಬಿಟ್ಟು ಹೋಗಲಿ ಬಸ್ ಸ್ಟಾಪ್ ಅಲ್ಲಿ ಕುತ್ಕೋತಾನೆ. ಒಬ್ರು ಬರಲ್ಲ ರೀ. ಈ ಕಡೆ ಅಮ್ಮನು ಮಗನ್ಗೋಸ್ಕರ ದೇವ್ರು ಮುಗಿತಾ ಅವ್ರೆ. ಈ ಕಡೆ ಆ ಡ್ರಾಮಾ ಗೋಷ್ಠಿನ ತೋರಿಸ್ತಾರೆ. ಆ ಬೆಕ್ಕಿ ಹೇಳ್ತಾ ಇದೆ, ಲವ್ ನಿಮ್ಗೆಲ್ಲ ದೇವ್ರು ಚೆನ್ನಾಗಿ ಆಡಲ್ಲ ಕಣ, ಅವಂತ ದುಡ್ಡು ಕೊಟ್ನಲ್ರೋ ಯಾಕ್ರೋ ಹೋಗಿಲ್ಲ ಅಂತ ಬೆಕ್ಕಿ ಹೇಳ್ತಾ ಇದೆ. ಅದಕ್ಕೆ ಆ ಕೆಲಸ ಅದೇ ಡ್ರಾಮಾ ಮಾಡೋರು, ಇಲ್ಲ ಕಣ ನೀನ್ ಕೊಟ್ಟಿರೋ ದುಡ್ಡು ಸಾಲಿಲ್ಲ, ಇನ್ನ 2,000 ರೂಪಾಯಿ ಕೊಡು ಅಂತ ಹೇಳ್ತಾರೆ. ಹುಡುಗನಿಗೆ ಏನೋ ಒಂದು ಸ್ಟ್ರೈಕ್ ಆಯ್ತಾರೆ. ಅಣ್ಣ ನೀವು ದುಡ್ಡು ಬಗ್ಗೆ ಮಾಡ್ತಾ ಇಲ್ಲ ಅಣ್ಣ, ಏನೋ ಐತೆ ಪ್ಲೀಸ್ ಅಣ್ಣ ಹೇಳಿ ಅಣ್ಣ, ಏನಿದ್ರು ಹೇಳಿ ಅಣ್ಣ ಅಂತ ಹೇಳ್ತಾನೆ. ಅದಕ್ಕೆ ಆ ಡ್ರಾಮಾ ಮಾಡೋರು, ಹ್ಞೂ ಕಣ ನಿನ್ ಕೈ ಕೆಳಗಡೆ ಕೆಲಸ ಮಾಡಕ್ಕೆ ನಮ್ಗೆ ಸ್ವಲ್ಪನೂ ಇಷ್ಟ ಇಲ್ಲ ಆಯ್ತಾ, ನೆನ್ನೆ ಮೊನ್ನೆ ಬಂದಿದ್ದು ಬಚ್ಚಾ ನೀನು, ನಿನ್ ಕೈ ಕೆಳಗಡೆ ನಾವ್ ಕೆಲಸ ಮಾಡ್ಬೇಕಾ ಅಂತ ಆ ಹೊಟ್ಟೆ ಹೊರ್ಕೊಳ್ಳೋ ನಾಯಿ ಹೇಳ್ತಾ ಇದೆ. ಇನ್ನ ಹುಡುಗನ ಮನ್ಸು ಹಂಗೆ ಚೂರಾಗೋಗುತ್ತೆ ರೀ. ಹಂಗೆ ಹತ್ಕೊಂಡ್ ಬರ್ತಾವನೆ. ಅಲ್ಲಿ ಮನೆ ಮುಂದೆ ಕುತ್ಕೋತಾನೆ. ಅಮ್ಮನ ನೋಡ್ತಾರೆ, ಮಗನೇ ಏನಾಯ್ತು ಅಂತ. ಹುಡುಗ ಅಲ್ಲಾಗಿದ್ದು ಮೋಸನ ಹೇಳ್ತಾನೆ. ಅಯ್ಯೋ ಈ ಡ್ರಾಮಾ ಕಂಪ್ನಿಗೋಸ್ಕರ ಆಸ್ತಿನೇ ಮಾರ್ಬಿಟ್ಟಲ್ಲೋ ಅಂತ ಅಮ್ಮ ಹಂಗೆ ಅಲ್ಲೇ ತಲೆ ತಿರುಗಿ ಕೆಳಗಡೆ ಬಿದ್ದೋಗ್ಬಿಡ್ತಾರ್ರಿ. ಇನ್ನ ಕರ್ಕೊಂಡೋಗಿ ಅಮ್ಮನ್ನ ಮನೆಯಲ್ಲಿ ಮಲಗಿಸ್ತಾನೆ. ಅಮ್ಮ ಉಸಿರಾಡ್ಕೊಂತ ಅವಳೆ, ಮಗನೇ ನನ್ ಕೊನೆ ಆಸೆ ನಿರ್ವಹಿಸ್ತೀಯನೋ ನೀನು ಅಂತ ಕೇಳ್ತಾವ್ರೆ. ಅಮ್ಮ ಏನ್ ಹೇಳಮ್ಮ ಅಂತ ಇವನು ಕಣ್ಣೀರ್ ಹಾಕೊಂಡೆ ಕೇಳ್ತಾವನೆ. ಹಂಗೆ ಅಮ್ಮ ಡ್ರಾಮಾ ಕರ್ಕೊಂಡು ಹೋಗಿದ್ದು, ಅಮ್ಮನ ಜೊತೆ ಆಟೋಲಿ ನಗನಗ್ತಾ ಹೋಗಿದ್ದು ಎಲ್ಲ ಇವನು ಕಣ್ಣು ಮುಂದೆ ಬಂದ್ ಹೋಗುತ್ತಾರೆ. ಅಮ್ಮನ ಪ್ರಾಣ ಹಂಗೇ ಕಳ್ಕೊಂಡ್ಬಿಟ್ರು ಪಾಪ. ಹುಡುಗನು ಯೋಚನೆ ಮಾಡ್ಕೊಂಡು ಕೂತವನೆ. ರೀ 1 ವರ್ಷ ಕಳೀತು ರೀ. ಇಲ್ಲಿ ನೋಡಿ ಹುಡುಗ ಬಟ್ಟೆ ಒಗಿತಾವನೆ. ಅಲ್ಲಿ ಆ ಡ್ರಾಮಾ ಕಂಪ್ನಿಲಿ ಒಬ್ರು ಬೇಕು ಅಂತ ಇದ್ರು ಗೊತ್ತಾ, ಅವರು ಇದಾರೆ. ಅವರು ಇವಾಗ ನಮ್ಮ ಹೀರೋ ಅವ್ರ ಅಪ್ಪಂದು ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾರೆ ಕೇಳಿ. ಒಂದಿನ ಈ ಬೇಕು ಅನ್ನೋರು ಡ್ರಾಮಾ ಕಂಪ್ನಿ ಹೋಗ್ಬೇಕಾಗಿತ್ತು, ಬಸ್ ಯಾವ್ದು ಸಿಕ್ಕಿಲ್ಲ. ಅಲ್ಲಿ ಎಲ್ಲರ ಹತ್ರ ಡ್ರಾಪ್ ಕೇಳ್ತಾರೆ, ಯಾರು ಕೊಡಲ್ಲ. ಇಲ್ಲಿ ಸೈಕಲ್ ಒಬ್ರು ಬರ್ತಾರೆ ನೋಡಿ, ಇವರೇ ನಮ್ಮ ಹೀರೋ ಅವರಪ್ಪ. ಯೋ ಸ್ವಲ್ಪ ಡ್ರಾಪ್ ಮಾಡ್ಬಾಯ, ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಹೇಳಿ ಫಸ್ಟ್ ದಿನ ಡ್ರಾಪ್ ತಗೊಂತಾರೆ. 2ನೇ ದಿನ ತಿರ್ಗಾ ಡ್ರಾಪ್ ತಗೊಂತಾರೆ. 3ನೇ ದಿನ ಡ್ರಾಪ್ ತಗೊಂಡು ಡ್ರಾಮಾ ನೋಡ್ ಬಾರಯ್ಯ ಅಂತ ಅವ್ರನ್ನ ಕರೀತಾರೆ. ಇನ್ನ ಅವರು ಆ ಡ್ರಾಮಾ ಇಷ್ಟ ಆಗಿ ಡೈಲಿ ಆ ಡ್ರಾಮಕ್ಕೆ ಬರ್ತಾ ಇರ್ತಾರೆ. ಆ ಡ್ರಾಮಾನ ನೋಡಿ ಈ ಪಾತ್ರ ನಾವ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಮನೆಯಲ್ಲಿ ಪ್ರಾಕ್ಟೀಸ್ ತಗೊಂತ ಅವ್ರು ನೋಡಿ. ಯಾಕಂದ್ರೆ ಆ ಡ್ರಾಮಾ ಇವ್ರ ಮನಸ್ಸೊಳಗೆ ಹೋಗಿ ಕುತ್ಕೊಂಡಿದ್ದಾರೆ. ಹಿಂಗೆ ಡ್ರಾಮಾ ಮಾಡ್ತಾ ಅಲ್ಲಿ ಅವ್ರ ಗುರುಗಳು ಇರ್ತಾರಲ್ಲ, ಅವ್ರ ಹತ್ರ ಸ್ವಲ್ಪ ಓದೋದು ಕಲ್ತ್ಕೋತಾರೆ, ಡೈಲಾಗ್ಸ್ ಕಲ್ತ್ಕೋತಾರೆ. ಅವರು ಅದನ್ನೆಲ್ಲ ತುಂಬಾ ಚೆನ್ನಾಗೇನೆ ಇವ್ರಿಗೆ ಹೇಳ್ಕೊಡ್ತಾರೆ. ಇಷ್ಟ ಯಾಕ್ರಿ ಅಲ್ಲಿ ನೋಡಿ ಚೀಂಚಕ ಮಾಡೋ ಕೆಲಸನೂ ಕೊಟ್ಟಿದ್ದಾರೆ, ಅದನ್ನು ಇವರು ಸೂಪರ್ ಆಗಿ ಮಾಡ್ತಾರೆ. ಒಂದಿನ ಡ್ರಾಮಾ ಮಾಡಕ್ಕೆ ಹುಡುಗ ಇಲ್ಲ ಅನ್ಬಿಟ್ಟು ಇವ್ರಿಗೂ ಒಂದು ವೇಷ ಕೊಡ್ತಾರ್ರಿ. ಆ ವೇಷನ ಸಾಕಾದಾಗ ಮಾಡ್ತಾನ ಮನುಷ್ಯ. ಹಂಗೆ ಒಂದ್ ಸಣ್ಣ ಐಡಿಯಾ ಬರುತ್ತೆ, ನಾವು ಡ್ರಾಮಾ ನೋಡಕ್ಕೆ ಪಕ್ಕದವ್ರಿಗೆ ಏನ್ ಹೋಗ್ಬೇಕು, ನಾವೇ ಇಲ್ಲೊಂದು ಗೋಷ್ಠಿ ರೆಡಿ ಮಾಡ್ಬಿಟ್ರೆ ಹಂಗಾರೆ ನಮ್ಮೂರಲ್ಲೇ ಎಲ್ಲರೂ ಡ್ರಾಮಾ ಮಾಡ್ಬೋದಲ್ಲ ಅಂತ ಆ ಗುರುಗಳ ಹತ್ರ ಕೇಳ್ತಾರೆ. ಗುರುಗಳು ಒಳ್ಳೆ ಮನುಷ್ಯ, ಒಳ್ಳೆ ಐಡಿಯಾ ಹೇಳಿದ್ಯಪ್ಪ, ನೀನ್ ಹಂಗ್ ಮಾಡ್ಬೋದು ಮಾಡು ಅಂತ ಹೇಳ್ತಾರೆ. ಆದ್ರೆ ದುಡ್ಡು ಅಷ್ಟೊಂದು ಇರಲ್ಲ. ಅದಕ್ಕೆ ಇವಾಗ ಇದರಲ್ಲ ಗುರುಗಳು, ಅವರು ಚಿಕ್ಕ ವಯಸ್ಸಿನ ಫ್ರೆಂಡ್ ಇವ್ರಿಗೆ ಇದರ ನಾವ್ ಯಾಕೆ ಒಂದು ಡ್ರಾಮಾ ಕಂಪನಿ ಮಾಡಬಾರ್ದು, ಒಂದ್ ಕೆಲಸ ಮಾಡೋಣ, ಇಬ್ರು ಸ್ವಲ್ಪ ಹಾಕೋಣ ದುಡ್ಡು ಮಾಡೋಣ ಅಂತ ಹೇಳ್ತಾರೆ. ಸರಿ ಕಣೋ ಹಂಗೆ ಆಗ್ಲಿ ಬಿಡು ಅಂತ ಹೇಳಿ ಇನ್ನೊಬ್ಬ ಸ್ನೇಹಿತ ಅದೇ ಇವಾಗ ಇದರಲ್ಲ ಗುರುಗಳು, ಅವ್ರ ಮಗಳನ್ನ ಅಡ ಇಕ್ಬಿಟ್ಟು ಕಾಸು ತಗೊಂಡ್ಬಂದು ಈ ಡ್ರಾಮಾ ಕಂಪನಿಗೆ ಶೇರ್ ಹಾಕಿರ್ತಾರೆ. ಹಿಂಗೆ ಡ್ರಾಮಾ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಹಿಂಗೆ ಹೋಗ್ತಾ ನಮ್ ಹೀರೋ ಅವ್ರ ಅಪ್ಪನಿಗೆ ಒಳ್ಳೆ ಹೆಸರು ಬರುತ್ತೆ ಹೊರತು ಇವನಿಗೆ ಹೆಸರು ಬರಲ್ಲ ಅಷ್ಟೊಂದು. ಅದಕ್ಕೆ ಅಪ್ಪನ ಮೇಲೆ ಅವಾಗಿಂದ ಈ ಅಯ್ಯನಿಗೆ ಒಂದು ಕಣ್ಣು. ಅವಾಗ ಸೆಂಟ್ರಲ್ಲಿ ನಮ್ಮ ಹೀರೋನ ತೋರಿಸ್ತಾರೆ. ಇದೆಲ್ಲ ಫ್ಲಾಶ್ ಬ್ಯಾಕ್ ನಾವು ಫಸ್ಟ್ ನೋಡಿರ್ತೀವಿ. ಅದೇ ಹುಡುಗಿನ ಸ್ಕೂಲ್ ಕಳಿಸೋದು, ಮತ್ತೆ ಇವನು ಡ್ರಾಮಾ ಕಂಪನಿಗೆ ಸೇರ್ಕೊಳ್ಳೋದು, ಅದೆಲ್ಲ ಇಲ್ಲೇ ಇದೆ ನೋಡಿ. ಅಯ್ಯ ಅನ್ಕೊಳ್ಳೋದೇನ್ ಗೊತ್ತಾ, ಡ್ರಾಮಾ ಕಂಪನಿ ಇವಾಗ ಇವರ ಅಪ್ಪ ಅವನೇ, ಇವನ್ ಬಂದ್ಬಿಟ್ರೆ ನಾಳೆ ಇವನಿಗೂ ನಾವು ಕೆಳಗಡೆ ಇರಬೇಕು ಅಂತ ಅವನಿಗೆ ಅಷ್ಟು ಹೊಟ್ಟೆ ಊರಿ. ಒಂದಿನ ಹಂಗೆ ಪೂಜೆ ಮಾಡ್ತಾ ಅವ್ರೆ. ಅಪ್ಪ ಮಗನ ಹತ್ರ ಕೇಳ್ತಾವ್ರೆ, ಮಗನೇ ನಿನಗೆ ಯಾವ ಪಾತ್ರ ತುಂಬಾ ಇಷ್ಟ ಮಗನೇ ಅಂತ. ಅದಕ್ಕೆ ಮಗನು, ಅಪ್ಪ ನಿಮ್ಮನ್ನು ನೋಡಿದೀನಿ, ನಿಮ್ ಫ್ರೆಂಡ್ ನೋಡಿದೀನಪ್ಪ, ಆ ದ್ರೌಪದಿ ವೇಷ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣ್ತೀರಾ, ನಾನು ಆ ವೇಷನೇ ಹಾಕ್ತೀನಪ್ಪ ಅಂತ ಮಗ ಕೇಳ್ತಾವನೆ. ಸರಿ ಮಗನೇ ಸೂಪರ್ ಕಣ, ನೀನ್ ನನ್ ಮಗ ಅಲ್ವಾ ನೀನು ಅಂತೇಳಿ ಮಗನಿಗೆ ಫಸ್ಟ್ ಟೈಮ್ ದ್ರೌಪದಿ ವೇಷ ಹಾಕೋರ್ ನೋಡಿ. ಎಲ್ಲರೂ ಲವ್ ನೋಡಕ್ಕೆ ಸೂಪರ್ ಆಗಿದೆಯಾ ಕಣೋ ಅಂತ ಎಂಕರೇಜ್ ಮಾಡ್ತಾ ಅವ್ರೆ ಹುಡುಗನಿಗೆ. ಒಂದಿನ ಹಂಗೆ ಡ್ರಾಮಾ ಮಾಡ್ತಾ ಅವ್ರೆ. ಅಲ್ಲಿ ನಮ್ ಹೀರೋ ಅವ್ರ ಅಪ್ಪಂದು ಕಿರೀಟ ಇರಲ್ಲ. ಗುರುಗಳು ಪಕ್ಕದಲ್ಲಿ ಹೇಳ್ತಾನೆ, ಏಯ್ ಕಿರೀಟ ಇಲ್ಲ ಅದು ನೋಡ್ಕೊಳಕ್ ನಿನ್ಗೆ ಆಗಲ್ವಾ ಅಂತ ಬೈದು ಬಿಡ್ತಾರೆ. ಅವನಿಗೆ ಇನ್ನಾ ಮಕ್ಕರಾಗುತ್ತೇರೆ. ಹಂಗೆ ಆ ಊರ್ ದೊಡ್ಡ ಮನುಷ್ಯ ಅವ್ರ ಮನೆಗೆ ಬಂದವ್ರೆ. ಏನಣ್ಣ ನಿಮ್ ಮಗನಿಗೆ ಮದುವೆ ಆಯ್ತಾ ಅಂತ. ಎಲ್ಲಪ್ಪ ಯಾರು ಎಣ್ಣೆ ಕೊಡ್ತಾ ಇಲ್ಲ ಅಂತ ಆ ಊರ್ ದೊಡ್ಡ ಮನುಷ್ಯ ಹೇಳ್ತಾವನೆ. ಹೌದಾ, ನನ್ನ ಮಗಳನ್ನ ಅಲ್ಲಿ ಅಡ ಇಟ್ಟಿದ್ದೀನಿ, ಅವಳನ್ನೇ ಮದುವೆ ಮಾಡ್ಕೊಂಡ್ಬಿಡು ನಿನ್ ಮಗನ್ ಕೊಟ್ಟು ಅಂತ ಈ ವಯ್ಯ ಕೇಳ್ತಾನೆ. ಹೂನಪ್ಪ ಸೂಪರ್ ಅಪ್ಪ, ಥ್ಯಾಂಕ್ಸ್ ಅಪ್ಪ ನಿನ್ ಮಗಳನ್ನ ಕೊಟ್ಟಿದ್ದಕ್ಕೆ. ಸರಿ ಡೇಟ್ ಕನ್ಫರ್ಮ್ ಮಾಡು, ಹಂಗೆ ಸ್ವಲ್ಪ ಹೇಳೋ ಕೆಲಸನೂ ಮಾಡು
ಮಾತಾಡು ಅಂತ ಹೇಳ್ಬಿಟ್ಟು ಹೋಯ್ತಾನೆ. ಮಾರನೇ ದಿನ ಒಂದ್ ಊರಲ್ಲಿ ಡ್ರಾಮಾ ಇದೆ. ಎಲ್ಲರೂ ಕುತ್ಕೊಂಡಲ್ಲಿ ಮಾತಾಡ್ತಾ ಅವ್ರೆ. ಅಲ್ಲಿ ಊರ್ ದೊಡ್ಡ ಮನುಷ್ಯನ ಅವನೇ. ನಮ್ ಹೀರೋ ಅವ್ರ ಅಪ್ಪನೂ ಇದಾರೆ. ಅವ್ರ ಫ್ರೆಂಡು ಬಂದ್ರು ವೈಟ್ ಅಂಡ್ ವೈಟ್ ಪಂಚೆ ಹಾಕೊಂಡ್ ಬಂದಿದ್ದಾರೆ. ನಮ್ ಹೀರೋ ಅವ್ರ ಅಪ್ಪನಿಗೆ ಸ್ವಲ್ಪ ಡೌಟ್ ಆಯ್ತು. ಹಂಗೆ ಎಲ್ಲರೂ ಊರು ಫಂಕ್ಷನ್ ಬಗ್ಗೆ ಮಾತಾಡಿದ್ರು. ಇನ್ನ ಇವನು ಸರಿ ಹಂಗೆ ಡ್ರಾಮಾ ಬಗ್ಗೆನೂ ಮಾತಾಡ್ಬಿಟ್ರೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ ಹೀರೋ ಅವ್ರ ಅಪ್ಪನು ಡ್ರಾಮಾ ಬಗ್ಗೆ ಏನೋ ಮಾತಾಡೋದು ಎಲ್ಲ ಇರೋದೇ ಅಲ್ವಾ ಅಂತ ಕೇಳ್ತಾವ್ರೆ. ಇಲ್ಲ ಈ ಸರಿ ಪಾತ್ರಗಳನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ. ಸರಿ ಕಣ್ರ, ನಿಮ್ಗೆ ಏನೇನ್ ಪಾತ್ರ ಬೇಕೋ ನೀವೇ ಇಟ್ಕೊಳ್ರಿ ಅಂತ ನಮ್ ಹೀರೋ ಅವ್ರ ಅಪ್ಪ ಹೇಳ್ತಾರೆ. ಏನೋ ನಮ್ಗ ನೀನೇನ್ ಇದಾ ಏನ್ ನಮ್ಗ ಅಂದ್ರೆ ನೀನೇನ್ ಸ್ಪೆಷಲ್ ನಿನಗೂ ನಾವೇ ಹೇಳ್ತೀವಿ ಯಾವ ಪಾತ್ರ ಅಂತ. ಈ ಸರಿ ಅರ್ಜುನನ್ ಪಾರ್ಟ್ ನಾನ್ ಮಾಡ್ತೀನಿ, ನೀನ್ ಬೇಕಾದ್ರೆ ದ್ರೌಪದಿ ಪಾರ್ಟ್ ಮಾಡು ಅಂತ ನಮ್ ಹೀರೋ ಅವ್ರ ಅಪ್ಪನಿಗೆ ಹೇಳ್ತಾರೆ. ಇನ್ನ ಅವ್ರಿಗೆ ಕೋಪ ಬಂತು. ಇನ್ನ ಸ್ವಲ್ಪ ಅಲ್ಲಿ ಜಗಳ ಆಗುತ್ತೆ. ನಮ್ ಹೀರೋ ಅವ್ರ ಅಪ್ಪನು ಏನ್ರು ನನ್ನೇ ತಿರುವಾಕೊಂಡು ಮಾತಾಡ್ತೀರಾ, ನಾನ್ ನೋಡಿ ಸಾಕಿದ್ದು ಹುಡುಗರು ನೀವು, ಎಷ್ಟೋ ಅಹಂಕಾರ ನಿಮಗೆ ಅಂತ ಹಿಂಗೆ ಬೈತಾರೆ. ಆ ಊರು ದೊಡ್ಡ ಮನುಷ್ಯ ಎದ್ದ. ಕುತ್ಕೊಳ್ಳ ಆಯ್ತು, ಅವರು ನಿಮ್ ಗೋಷ್ಠಿ ತಾನೆ, ನಿಮ್ ಟ್ರೂಪ್ ತಾನೆ, ಅವ್ರು ಹಾಕ್ಲಿ ಬಿಡು, ಏನೇನು ಸ್ಪೆಷಲ್ ಅಂತ ಆ ವಯ್ಯ ಮಾತಾಡ್ತಾನೆ. ಯಾಕಂದ್ರೆ ಆ ವಯ್ಯನ್ ಮಗನಿಗೆ ಇವರು ಮಗಳು ಕೊಡ್ತಾರಲ್ಲ ಅವ್ರ ಕಡೆ ಸಪೋರ್ಟ್ ಮಾಡ್ತಾನೆ. ನಮ್ ಹೀರೋ ಅವ್ರ ಅಪ್ಪನಿಗೂ ಒಂಥರ ಮನಸ್ಸೇ ಹೊಡೆದೋಗುತ್ತದೆ. ಸರಿ ಏನೋ ಮಾಡ್ಕೊಂಡು ಹೋಗ್ರಿ, ಇನ್ಮೇಲೆ ನಿಮ್ ಸವಾಸನೆ ಬೇಡ ಅಂತ ಆ ವಯ್ಯ ಸೀದಾ ಮನೆ ಕಡೆ ಹೊಂಟೈತಾನೆ. ಏನ ಟ್ರೂಪ್ನು ಹಂಗೆ ಅವರು ಬಿಟ್ಕೊಟ್ಟಿರೋದು, ನಾನ್ ಸಾಕಿದ ಹುಡುಗರು ನನ್ನೇ ತಿರುವಾಕೊಂಡು ಮಾತಾಡಲ್ಲ ಅಂತ. ಇಲ್ಲಿ ನೋಡಿ ಅವ್ರು ಕುಡ್ಕೊಂಡು ಅಲೀತಾ ಬಿದ್ದವ್ರೆ. ಪಾಪ ಅವ್ರ ಅಮ್ಮನೆ ಕರ್ಕೊಂಡ್ ಬಂದು ಮನೇಲಿ ಹಾಕಿರ್ತಾರೆ. ಹಿಂಗೆ ಒಂದಿನ ಕುಡ್ಕೊಂಡು ಒಂದು ಕಾಡು ತರ ಇದೆ ಅಲ್ಲಿ ಮಲ್ಗವ್ರೆ. ಅಲ್ಲಿ ಊರ್ ದೊಡ್ಡ ಮನುಷ್ಯನ ತಗೊಂಡ್ಬಂದು ಪಾಪ ಅವ್ರನ್ನ ಮನೆಗೆ ಸೇರಿಸ್ತಾರೆ. ನಮ್ ಹೀರೋ ಹುಡುಗನು, ಗುರುಗಳೇ ನಮ್ಮ ಅಪ್ಪ ಮಾಡಿದ ಕೆಲ್ಸಕ್ಕೆ ನನ್ ಯಾಕೆ ದಂಡಿಸ್ತಾ ಇದೀರಾ, ನಾನ್ ನಿಮ್ ಹತ್ರ ನಾಟಕ ಕಲಿಬೇಕು, ನನ್ನ ಕಳಿಸ್ಬೇಡಿ ಅಂತ ಹುಡುಗ ಕೇಳ್ಕೊತಾನೆ. ಇನ್ನ ಹುಡುಗನು ಕೇಳ್ಬಿಟ್ಟು ಮನೆಗೆ ಬಂದ. ಅವ್ರ ಅಮ್ಮ ಬೈತಾವ್ರೆ, ನಿಮ್ಮ ಅಪ್ಪನೇ ಬಿಟ್ಟು ಬಂದ್ರು ನೀನ್ ಯಾಕೋ ಅಲ್ಲಿ ಹೋದೆ ಅಂತ. ಅಪ್ಪನೇ ನನ್ ಮಗನಿಗೇನು ಬೈಬೇಡ, ಅವ್ನ್ ಭವಿಷ್ಯ ಅದು, ಅವ್ನ ಇಷ್ಟ, ನನ್ ಕೋಪಕ್ಕೋಸ್ಕರ ಅವ್ನ್ ಬಲಿ ಕೊಡ್ಬಾರ್ದು, ನೀನ್ ಮಾಡ್ ಮಗನೆ ಅಂತ ಅಪ್ಪ ಹೇಳ್ತಾರೆ. ಇನ್ನ ಅಪ್ಪನಿಗೆ ತುಂಬಾ ಬೇಜಾರಾಗಿ ಅಲ್ಲಿ ಮೇಲ್ಗಡೆ ಬೆಟ್ಟದ ಮೇಲೆ ದೇವಸ್ಥಾನ ಐತಲ್ಲ ಅಲ್ಲಿ ಹೋಗಿ ಚಿಕ್ಕದಾಗ ಒಂದು ವೇಷ ಕಟ್ಕೊಂಡು ಅಪ್ಪ ಪಾಪ ಡ್ಯಾನ್ಸ್ ಆಡಿ ಫೀಲ್ ಮಾಡಿ ಹತ್ಕೊಂಡು ಹಂಗೆ ಬಿದ್ದು ಸತ್ತು ಹೋಯ್ತಾರೆ. ಇನ್ನ ಈ ಕಡೆ ಹೊಸ ಡ್ರಾಮಾ ಕಂಪ್ನಿನು ಅವರು ಹೊಸ ಹೆಸರು ಕಟ್ಕೊಂಡು ಇಲ್ಲಿ ಡ್ರಾಮಾನ ಊರಲ್ಲಿ ಮಾಡ್ತಾ ಅವ್ರೆ. ಈ ವಿಷಯನ ಆ ಬೆಕ್ಕು ಮಗನ ಹತ್ರ ಹೇಳ್ತಾ ಇದೆ. ಇನ್ನ ತಿರ್ಗಾ ಮಾರನೇ ದಿನ ಬೆಟ್ಟದ ಮೇಲೆ ಪೂಜೆ. ಬೆಕ್ಕು ನಮ್ ಹೀರೋನ ಕರ್ಕೊಂಡು ಹೋದ್ರು. ಇನ್ನ ನೀನ್ ಬಿಟ್ರೆ ನಿನ್ ಚಾನ್ಸ್ ಸಿಗಲ್ಲ, ನಿತ್ಕೋ ಹೋಗೋ ಅಂತ ಹೇಳ್ತಾರೆ. ಅಲ್ಲಿರೋ ಪೋಲಿ ಹುಡುಗರು ಸರಿ ರೇಗ್ಸಿಲ್ಲ. ಯಾವಾಗ್ಲೂ ಹುಡುಗಿ ತರನೇ ಇರ್ಬೇಡ ಆಯ್ತಾ, ಅವಾಗ ಸ್ವಲ್ಪ ಹುಡುಗನ್ ತರನೇ ಇರೋ ಅಂತ ಎಂಕರೇಜ್ ಮಾಡಿ ಮೇಲ್ಗಡೆ ಕಳಿಸ್ತಾರೆ. ಇನ್ನ ಹುಡುಗನು ಹೋದ, ಶರ್ಟ್ ಎಲ್ಲ ಬಿಸ್ದ, ಸ್ನಾನ ಎಲ್ಲ ಮಾಡ್ಕೊಂಡ ಅಲ್ಲಿ ದೇವ್ರ ಮುಗಿಯಕ್ಕೆ ನಿಂತ್ಕೋತಾನೆ. ಟಕ್ಕಂತ ಗುರುಗಳು ಬಂದು ನಿನ್ಗೇನ್ ಬುದ್ಧಿ ಇದೆಯಾ ಇಲ್ವಾ, ಇಲ್ಲಿ ಬಂದು ನಿಂತ್ಕೊಂಡಿದ್ಯಾ, ಹೋಗ ಆ ಕಡೆ ಅಂತ ಬೈತಾರೆ. ಇನ್ನ ಹುಡುಗನು ನಾನು ಹೋಗಲ್ಲ ಅಂತಾನೆ. ವೈತ್ಯಾ ಇಲ್ಲ ನಿನ್ ಅಂತ ರೇಗಿಸ್ತಾರೆ, ಸ್ವಲ್ಪ ಭಯ ಬೀಳ್ಸಕ್ ಹೋಯ್ತಾರೆ. ಇನ್ನ ಹುಡುಗ ಜಗಲ್ಲ, ನಾನ್ ಯಾಕಯ್ಯ ಹೋಗ್ಬೇಕು, ನಮ್ಮ ಅಪ್ಪನು ಇದೇ ಊರಲ್ಲಿ ಹುಟ್ಟಿದ್ದು, ನನಗೇನು ಡ್ರಾಮಾ ಮಾಡಕ್ಕೆ ನಾಟಕ ಮಾಡಕ್ಕೆ ನನಗೇನು ಹಕ್ಕಿಲ್ಲ ಅನ್ಕೊಂಬಿಡಿ, ನನಗೂ ಹಕ್ಕ ಐತೆ ಅಂತ ಹುಡುಗ ಜರ್ಗಲಾರಿ ನಿಂತ್ಕೊಂಡ್ಬಿಡ್ತಾನೆ. ಇನ್ನ ಅಲ್ಲಿ ಪೂಜೆ ಮಾಡಲ್ಲ ಸೇರ್ಕೊಂಡು ಹುಡುಗನಿಗೆ ಹೊಡಿಯಕ್ ಬರ್ತಾರೆ. ಅಲ್ಲಿರೋ ಪೋಲಿ ಹುಡುಗರು, ಯಾಕಯ್ಯ ಇರಬಾರ್ದವನು, ಅವನು ಇದೇ ಊರೇ ಆಯ್ತಾ, ಏನ್ ಮನೆ ಖಾಲಿ ಮಾಡ್ಕೊಂಡು ಪಕ್ಕದ ಬೀದಿಗೆ ಹೊಂಟದ್ರೆ ಏನು ಊರ್ ಬಿಟ್ಟೆ ಹೋಗೋಣ ಅನ್ಕೊಂಡಿದೀರಾ ನೀವು, ಅವನು ನಿಂತ್ಕೋತಾನೆ ಅಂತ ಅವನನ್ನು ನಿಲ್ಲಿಸ್ತಾರೆ. ಇನ್ನ ಪೂಜಾರಿ 15 ವರ್ಷ ಆಯ್ತು ದೇವ್ರು ಬಂದು, ಇವನು ಬಂದ್ ನಿತ್ಯಡ್ಗೆ ಬಂದ್ಬಿಡ್ತದ, ಹೊಡೆಯ ನಿನ್ ಟಮಟೆನ ಅಂತ ಹೇಳಿ ಎಲ್ಲರೂ ಡಮ ಅಂತ ಟಮಟೆ ಹೊಡಿತಾವ್ರೆ. ಸೂಪರ್ ಆಗಲ್ಲಿ ದೇವ್ರನ್ನ ಮುಗಿತಾವ್ರೆ. ಇನ್ನ ಒಬ್ಬೊಬ್ರು ಒಂದೊಂದರ ಮುಗಿತಾವ್ರೆ. ನಮ್ ಹೀರೋ ಮೇಲೆ ದೇವ್ರು ಬಂದ್ಬಿಡ್ತಾರೆ. ಅಲ್ಲಿರೋರೆಲ್ಲ ಶಾಕು, ಬಟ್ ಗುರುಗಳಿಗೆ ಸ್ವಲ್ಪ ಡೌಟ್, ಇವನ ಮೇಲೆ ದೇವ್ರು ಬಂದೈತಾ ಇಲ್ವಾ ಅಂತ. ಇನ್ನ ಹುಡುಗನು ದೇವ್ರು ಆಡ್ತಾನೆ. ಅಲ್ಲಿರೋ ಪೂಜಾರಪ್ಪನು ಕೇಳ್ತಾವ್ರೆ, ಅಮ್ಮ ಆ ಹೂವಿನ ಕರಗನ ಯಾರ ಮೇಲಮ್ಮ ಇಡ್ಲಿ ಅಂತ. ನನ್ನ ಮೇಲೆ ಇಡೋ ಅಂತ ದೇವ್ರು ಬಂದಿ ದೇವ್ರು ಹೇಳ್ತಾ ಇದೆ. ಇನ್ನ ಆ ಹೂವಿನ ಕಳಶನ ಎತ್ತಿ ನಮ್ ಹೀರೋ ತಲೆ ಮೇಲೆ ಇಡ್ತಾರೆ. ಆ ಬೆಟ್ಟದಿಂದ ದೇವಸ್ಥಾನಕ್ಕೆ ನಡ್ಕೊಂಡ್ ಬರ್ತಾರೆ, ಪೂಜೆಗೂ ಕೊಡ್ತಾರೆ. ಇನ್ನ ಮಾರನೇ ದಿನ ಅಲ್ಲಿ ಜಾತ್ರೆ ನಡೀತಾ ಇದೆ. ಈ ಕಡೆ ಆ ಬೆಕ್ಕುನು ಆ ಪೋಲಿ ಹುಡುಗ ಕೇಳ್ತಾವ್ರೆ, ಏನು ಸಡನ್ ಆಗಿ ಅವ್ನು ಸಪೋರ್ಟ್ ಮಾಡ್ದೆ, ಏನ್ ವಿಷಯ, ಅಷ್ಟು ಒಳ್ಳೆಯವನಾಗೋದ ನೀನು ಅಂತ. ಒಳ್ಳೆಯವನೆಲ್ಲ ಏನಿಲ್ಲ, ಜಾತ್ರೆ ಆದ್ರೆ ನಂಗೆ ಮದ್ವೆ ಆಗತ್ತಂತೆ ಅದಕ್ಕೇನೆ ಅಂತ ಹುಡುಗ ಹೇಳ್ತಾ ಅವನೇ. ಇನ್ನ ನಮ್ಮ ಹೀರೋಯಿನ್ ಹುಡುಗಿನು ಊರಿಗೆ ಬಂದೈತೆ. ಚಿಕ್ಕ ಹುಡುಗ ಬಂದು ಹೇಳ್ತಾವ್ ನೋಡಿ, ಆ ಹುಡುಗಿ ಬಂದೈತೆ ಕಣೋ, ಹೋಗಿ 2 ಮಾತು ಮಾತಾಡು ಅಂತ. ಇನ್ನ ಹುಡುಗನು ಹೋಗಿ ಮಾತಾಡ್ತಾನೆ. ಹುಡುಗಿ ಕೇಳ್ತಾ ಅವಳೆ, ಯಾಕೋ ಬಂದೆ, ನಾನ್ ನೋಡಕ್ ಯಾಕೋ ಬಂದೆ, ಇಲ್ಲಿಂದ ಹೊಂಟೋಗ್ಬಿಡು ಅಂತ. ಇಲ್ಲ ಪ್ಲೀಸ್ ಹೇಳೋ ಮಾತು ಕೇಳು ಅಂತ ಹುಡುಗ ಹೇಳ್ತಾನೆ. ಏನೋ ಹೇಳೋ ಮಾತು ಕೇಳ್ಬೇಕು ನಿನ್ ಮಾತು, ಅವತ್ ನಾನು ಹೋಯ್ತಾ ಇದೀನಿ, ಒಂದು ಮಾತು ನೀನು ಕೇಳಿಲ್ವಲ್ಲ, ಒಂದು ಫೋನ್ ನನಗೆ ಮಾಡಿಲ್ವಲ್ಲ ಅಂತ ಕೇಳ್ತಾವಳೆ. ಇಲ್ಲ ಹಂಗಲ್ಲ ಏನು ಅನ್ಕೊಂಬೇಡ, ನಿನ್ ಮೇಲೆ ಪ್ರೀತಿ ಇಲ್ದೆ ಏನು ಇಲ್ಲ, ಬರೀ ಕೈಯಲ್ಲಿ ಹೆಂಗ್ ನಿನ್ನ ಮದುವೆ ಮಾಡ್ಕೊಳ್ಳೆ, ಅದೇ ಒಂದು ಡ್ರಾಮಾ ಕಂಪನಿ ಇದ್ರೆ, ಅದು ನಮ್ಮ ಅಪ್ಪ ಶುರು ಮಾಡಿರೋ ಡ್ರಾಮಾ ಕಂಪನಿ ಇದ್ರೆ ನನಗೆ ಎಷ್ಟು ಚೆನ್ನಾಗಿರುತ್ತೆ, ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಹೇಳ್ತಾನೆ. ಇದನ್ನ ಗುರುಗಳು ಕೇಳಿಸ್ಕೊಂತಾರೆ, ಬಟ್ ಅವ್ರು ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಹೊಂಟೈತಾರೆ. ಈ ಕಡೆ ಹುಡುಗಿನೋ, ಏನೋ ನೀನು ಡ್ರಾಮಾ ಕಂಪನಿ ಓನರ್ ಆದ್ರೆ ಮಾತ್ರ ನಿನ್ನ ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ನ, ಅರ್ಥ ಆಯ್ತು ಕಣೋ, ಅರ್ಥ ಆಯ್ತು, ನೆಕ್ಸ್ಟ್ ಸರಿ ಈ ಊರಿಗೆ ಬಂದೆ ಅನ್ಕೋ, ತಿರ್ಗಾ ಹೋಯ್ತೀನಿ, ವಾಪಸ್ ಬಂದೆ ಅಂದ್ರೆ ಜೊತೆಲಿ ನನ್ನ ಗಂಟನ್ ಕರ್ಕೊಂಡ್ ಬರ್ತೀನಿ ನೋಡು ಅಂತ ಹುಡುಗಿ ಹೊಂಟೈತಾಳೆ. ಇನ್ನ ಹುಡುಗನು ಬಂದ. ಆ ಊರಲ್ಲಿ ಯಾರು ಕಳಶ ಎತ್ತಾರೋ ಅವರೇ ಕರ್ಣನ್ ಪಾತ್ರ ಮಾಡ್ಬೇಕು. ಆ ಕರ್ಣಂದು ವಿಗ್ರಹ ಇದೆ, ಅದನ್ನ ಎತ್ಕೊಂಡು ಹುಡುಗ ನೋಡ್ತಾ ಅವನೇ. ಪಕ್ಕದಲ್ಲಿ ಬೆಕ್ಕುನು, ಸೂಪರ್ ಕಣೋ, ಈ ದಿನಕ್ಕೆ ನನ್ ಕಾಯ್ತಾ ಇದೆ ಅಂತ ನಮ್ಮ ಹೀರೋ ಹತ್ರ ಮಾತಾಡ್ತಾ ಅವ್ರೆ. ಅಲ್ಲಿಗೆ ಗುರುಗಳು ಬಂದ್ರು. ಏನೋ ಮಾಡ್ತಾ ಇದ್ಯಾ, ಏನೋದು ಕೈಯಲ್ಲಿ ಅಂತ. ಅದೇ ಗುರುಗಳೇ ಪಾತ್ರ ಕರ್ಣಂದು ಯಾವ್ದಾರ ಒಂದು ಡೈಲಾಗ್ ಹೇಳು ಅಂತ ಹೇಳ್ತಾರೆ. ಹುಡುಗ ಮುಂಚೆ ಎಲ್ಲ ಭಯ ಬೀಳ್ತಾ ಇದ್ದ, ಆದ್ರೆ ಇವಾಗ ಭಯ ಬೀಳ್ತಲ್ಲ ರೀ, ಸೂಪರ್ ಆಗಿ ಡೈಲಾಗ್ ಹೊಡಿತಾನೆ. ಸಾಕು ನಿಲ್ಸು, ಹಂಗಂದ್ರೆ ಎಲ್ಲ ಹಾಡು ಕಲ್ತ್ಕೊಂಡ್ಬಿಟ್ಟೆ. ಅದಕ್ಕೆ ಇವಾಗ ನೀನೇ ಟ್ರೂಪ್ ಓಪನ್ ಮಾಡೋಣ ಅಂತ ಅಲಿತಾ ಇದೆಯಾ, ಅಷ್ಟು ಅಹಂಕಾರ ಕಣ ನಿನಗೆ ಆಯ್ತಾ, ಮಗನ್ ತರ ನೋಡ್ದೆ ನಿನ್ನ, ಅರೆ ನಿನ್ ಬುದ್ಧಿ ತೋರಿಸಲ್ಲ ನೀನು ಅಂತ ಗುರುಗಳು ಹೇಳ್ತಾ ಅವ್ರೆ. ಹುಡುಗನಿಗೆ ಬೈತಾ ಅವ್ರೆ. ಸರಿ ಹೆಂಗೋ ಇವಾಗ ಟ್ರೂಪ್ ಓನರ್ ನೀನೇ ಆಗೋದೆ ನೋಡ್ರಪ್ಪ, ಎಲ್ಲ ಕೇಳ್ರಿ, ಇನ್ಮೇಲೆ ಇವರೇ ಟ್ರೂಪ್ ಓನರ್. ಈ ಟ್ರೂಪ್ ಗೆ ಕರ್ಕೊಂಡ್ಬೇಕಾದ್ರೆ ಮುಂಚೆ ಏನೋ ಒಂದು ಕೊಡ್ತಾರಲ್ಲ, ಏನದು ದುಡ್ಡು, ಎಲ್ಲಾರ್ಗು ಕಾಸು ಕೊಟ್ಬಿಡಪ್ಪ ರಜಾ ಅಂತ ಆ ಗುರುಗಳು ನಮ್ಮ ಹೀರೋ ಹತ್ರ ಕೇಳ್ತಾ ಅವ್ರೆ.
ರೀ ಅವನ ಹತ್ರ ದುಡ್ಡೇಲ್ರಿ ಇದೆ, ಇರೋ ಆಸ್ತಿನೂ ಮಾರ್ಕೊಂಡ, ಇರೋ ಅಂತಸ್ತು ಮಾರ್ಕೊಂಡ, ಅಪ್ಪ ಅಮ್ಮನ್ನು ಕಳ್ಕೊಂಡ, ಒಂದೇ ಒಂದು ಕ್ಯಾರೆಕ್ಟರ್ಗೋಸ್ಕರ ಇಷ್ಟೊಂದು ಆಡ್ತಾವನ್ರಿ ಅವನು. ಆ ಕ್ಯಾರೆಕ್ಟರ್ ಹುಡುಗನಿಗೆ ಸಿಕ್ಕಿಲ್ಲ ರೀ. ಹೋಗ್ಬಿಟ್ಟು ಹುಡುಗ ಬಂದಿಲ್ವಂತೆ, ದ್ರೌಪದಿಗೆ ಮೇಕಪ್ ಹಾಕೋ ಹೋಗ ಅಂತ ಕಳಿಸ್ತಾರೆ. ಇನ್ನ ಹುಡುಗನಿಗೆ ದ್ರೌಪದಿ ಮೇಕಪ್ ಮಾಡ್ತಾವ್ರೆ, ಇನ್ನ ಗುರುಗಳಿಗೆ ಕರ್ಣನ ಮೇಕಪ್ ಮಾಡ್ತಾವ್ರೆ. ಇನ್ನ ನಾಟಕನು ಶುರು ಆಯ್ತು, ಗುರುಗಳನ್ನು ಅವ್ರ ಪಾತ್ರನ ಮಾಡ್ತಾವ್ರೆ. ಇನ್ನ ಕುರುಕ್ಷೇತ್ರ ನಾಟಕ ನೋಡಿದ್ರಲ್ಲ, ಹೌದು ನಾನು ಸುಮಾರಾಗಿ ನೋಡಿದೀನಿ, ಏನ ತಪ್ಪಾಗಿರೋ ಕ್ಷಮಿಸಿ. ಯುದ್ಧ ಮಾಡ್ಬೇಕಾರೆ ಈ ಕೃಷ್ಣನ ಮಾತು ಕೇಳ್ಕೊಂಡು ಕರ್ಣನ್ನ ಅರ್ಜುನ ಕೊಂದು ಬಿಟ್ಟಿರ್ತಾನಲ್ಲ, ಇಲ್ಲೂ ಈ ಡ್ರಾಮಾಲು ಹಂಗೆ ಆಗುತ್ತೆ. ಅಲ್ಲಿಗೆ ನಮ್ಮ ಹೀರೋ ಎಂಟ್ರಿ, ಹೀರೋಗೆ ಕೊಟ್ಟಿರೋದು ದ್ರೌಪದಿ ಕ್ಯಾರೆಕ್ಟರ್. ಅಲ್ಲಿ ನೋಡಿ ಗುರುಗಳನ್ನು ಪಾಪ ತಲೆ ತಿರುಗಿ ಕೆಳಗಡೆ ಬಿದ್ದವ್ರೆ. ಅಲ್ಲಿ ದ್ರೌಪದಿ ಬಂದು ಕೃಷ್ಣನ ಹತ್ರ ಕೇಳ್ತಾವಳೆ, ನನ್ನ ಮಗ ಎಲ್ಲಿ ಅಂತ. ನಿನ್ನ ಮಗನ ಈ ತರ ಕೊಂದು ಬಿಟ್ರು ಅಂತ ಕೃಷ್ಣ ಹೇಳ್ತಾವನೆ. ಇನ್ನ ಅಮ್ಮ ಹೆಂಗ್ ಅಳ್ತಾವ್ರೆ. ಅದೇ ರೀ ನಮ್ಮ ಹೀರೋ, ಅಯ್ಯಯ್ಯೋ ಮಗ ಹೋದ್ನಲ್ಲ, ಪಂಚ ಪಾಂಡವರಲ್ಲಿ ದೊಡ್ಡ ಮಗ ಇವನೇ, ತಾವರೆ ಹೂವಿಂದ ಹುಟ್ಟಿ ಬಂದ ಮಗುವೆ, ಒಕ್ಳಿಂದ ಬಂದ ಮಗುವೆ, ಲಕ್ಷ್ಮಿ ಪುತ್ರನೇ, ನನ್ನ ಬಿಟ್ಟು ಹೋದಲ್ಲ ಅಂತ ರೀ. ಇನ್ನೂ 2-3 ಡೈಲಾಗ್ ಇದೆ, ನಿಜವಾಗ್ಲೂ ನನಗೆ ಬರ್ತಾ ಇಲ್ಲ ಅದು. ನಮ್ಮ ಹೀರೋ ಹುಡುಗ ಅಳ್ತಾನೆ ನೋಡ್ರಿ, ಯಪ್ಪ ಪಾಪ ಕಣ್ಣಲ್ಲಿ ರಕ್ತಾನೆ ಬಂದ್ಬಿಡ್ತಾರೆ, ಹಂಗ್ ಅಳ್ತಾನೆ. ಅಲ್ಲಿ ಆ ಡ್ರಾಮಾ ನೋಡ್ತಾರಲ್ಲ ಅವ್ರು ಪಾಪ ಅಷ್ಟು ಅಳ್ತಾರ್ರಿ. ರೀ ಇಷ್ಟು ಯಾಕ್ರಿ, ನಮ್ ಗುರುಗಳು ಆ ಡ್ರಾಮಾಲಿ ಕಣ್ ಮುಚ್ಕೊಂಡ್ ಮಲಿಕೊಬೇಕು ಆ ಕ್ಯಾರೆಕ್ಟರ್ಗೆ, ಅವರು ಕಣ್ ತಕೊಂಡು ಹಂಗ್ ಅಳ್ತಾರ್ರಿ ಅವರು. ಹಂಗೆ ಡ್ರಾಮಾ ಎಲ್ಲ ಮುಗೀತು. ನಮ್ ಹೀರೋನು ಹೋಗಲ್ಲಿ ಒಳಗಡೆ ಸೆಟ್ಟಲ್ಲಿ ಕುತ್ಕೊಂಡಿದ್ದಾರೆ. ಇನ್ನ ಗುರುಗಳು ಎದ್ರು ಹಂಗೆ ಏನೋ ಮಾಪ ಮನುಷ್ಯ ಯೋಚನೆ ಮಾಡ್ತಾನೆ ಅವನ್ರಿ. ಸೀದಾ ನಮ್ ಹೀರೋ ನೋಡಕ್ ಬರ್ತಾರೆ. ಹೀರೋ ಕಾಲಿಗೆ ಬಿದ್ದು ಕೈ ಮುಗಿದು ಅವ್ರು ಪ್ರಾಣನ ಅಲ್ಲೇ ಕಳ್ಕೊಂತಾರ್ರಿ ಅವರು. ಇನ್ನ ಎಲ್ಲ ವೇಷ ಹಾಕೊಂಡೆ ಬಂದು ಗುರುಗಳ ಆತ್ಮಕ್ಕೆ ಶಾಂತಿ ಕೊಡ್ತಾ ಅವ್ರು ನೋಡಿ. ಇನ್ನ ಆ ಡ್ರಾಮಾ ಕಂಪ್ನಿ ಇನ್ನೊಬ್ಬರ ಕೈಗೆ ಹೋಯ್ತು. ಆ ಡ್ರಾಮಾ ಕಂಪ್ನಿಯವನು ಹೇಳ್ತಾ ಅವನೇ, ಏನೋ ಎಲ್ಲ ರೆಡಿ ಮಾಡಿದೀವಿ, ಇನ್ನ ಊರಲ್ಲಿ ಜನರು ಒಬ್ರು ಬಂದಿಲ್ವಲ್ಲ ಅಂತ ಹಿಂಗೆ ವೈಟ್ ಮಾಡ್ತಾ ಅವ್ರೆ. ಟಕ್ ಅಂತ ಅಲ್ಲಿ ಕರೆಂಟ್ ಹೊಂಟೋಯ್ತಾರೆ. ಸಡನ್ ಆಗಿ ಯಾರೋ ಒಬ್ರು ರಾವಣನ್ ಕ್ಯಾರೆಕ್ಟರ್ ಹಾಕೊಂಡ್ ಬರದ, ಮೇಕಪ್ ಮಾಡ್ಕೊಂಡು ಕೈಯಲ್ಲಿ ಬೆಂಕಿ ಹಿಡ್ಕೊಂಡು. ರೀ ನಮ್ಮ ಹೀರೋ ರೀ ಇಲ್ಲೊಂದು ಡ್ಯಾನ್ಸ್ ಆಡ್ತಾನೆ. ಇವ್ನ ಆಡೋ ಆಟಕ್ಕೆ ಇವ್ರ ಅಪ್ಪನೂ ಆತ್ಮ ಇಂದ ಹಂಗೆ ಬತ್ತಾರ ನೋಡಿ ಅಲ್ಲಿ. ಅಪ್ಪ ಮಗ ಅಂತ ಇಬ್ರು ಸೂಪರ್ ಆಗಿ ಆಡ್ತಾರ್ರಿ. ಆ ಬೆಕ್ಕು ನೋಡಿ ಹೆಂಗ್ ನೋಡ್ತಾವ್ರೆ ಅಲ್ಲಿ ಅಂತ. ಅವ್ರ ಕಣ್ಣಲ್ಲಿ ಆನಂದ ಪುಷ್ಪ. ಈ ಕಡೆ ಅವಾಗ್ಲೇ ನಿನ್ ಕೈ ಕೆಳಗಡೆ ಕೆಲಸ ಮಾಡಕ್ಕಾಗಲ್ಲ ಅಂತ ಹೇಳಿದ್ನಲ್ಲ, ಅವನು ಹಂಗೆ ಬಾಯಿ ಬಿಟ್ಕೊಂಡು ನೋಡ್ತಾವ್ರಿ. ಇನ್ನ ನಮ್ಮ ಹೀರೋ ಕುಣಿತಕ್ಕೆ ಆ ಊರೇ ನಡುಗ್ ಬಿಡ್ತಾರೆ. ಆದ್ರೆ ಒಬ್ರು ಇಲ್ಲ, ಡ್ರಾಮಾ ನೋಡಕ್ ಯಾರು ಬಂದಿಲ್ಲ. ನಮ್ ಹೀರೋ ಅವ್ರ ಅಪ್ಪ ಹಂಗೆ ಕಣ್ಣಲ್ಲಿ ಒಂದು ಲುಕ್ ತೋರಿಸ್ತಾರ ನೋಡಿ. ರೀ ಸಾಕಾಗಿದೆ ರೀ ಕ್ಲೈಮ್ಯಾಕ್ಸ್ ಮಾತ್ರ. ಹಂಗೆ ನಮ್ ಹೀರೋ ಶಾಂತವಾಗಿ ಹಂಗ್ ಕೂತ್ಕೊಂಡ್ರು. ಹಂಗೆ ಈ ಮೂವಿನ ಮುಗಿಸ್ತಾರ್ರಿ. ಗೈಸ್ ಮೂವಿ ಮಾತ್ರ ಸಾಕಾಗೈತೆ. ಕಮ್ಮಿ ಆದ್ರೂ ನನಗೆ ಗೊತ್ತಿರಂಗೆ 35-40 ನಿಮಿಷ ಮಾತಾಡ್ಬಿಟ್ಟಿದ್ದೀನಿ ನಾನು. ಸರಿ ಈ ಮೂವಿ ಹೆಂಗಿತ್ತು ಅಂತ ಲಾಸ್ಟ್ ಹೇಳಿ. ತುಂಬಾ ಜನ ಕೇಳ್ತಾ ಇದಾರೆ, ಮೂವಿ ಹೇಳ್ತೀಯಾ ನೀಟಾಗಿ ಹೇಳೋ, ಲಾಸ್ಟ್ ಗಂಟ ಹೇಳೋ ಅಂತ. ನಿಮ್ ಟೈಮ್ ವೇಸ್ಟ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ರೀ. ಆದ್ರೂ ಇವತ್ತು ಇಷ್ಟೊತ್ತು ಗಂಟ ಮಾತಾಡಿದ್ರೆ ಅಂದ್ರೆ ಈ ಮೂವಿ ವರ್ತ್ ಅನ್ಕೋತೀನಿ. ಸರಿ ರೀ, ನೀನ್ ಸಮಾಚಾರ ಚೆನ್ನಾಗಿದ್ರೆ ಡೈಲಿ ಹೇಳದೆ ಜೊತೆಯಲ್ಲೇ ಇರ್ರಿ. ಬಾಯ್.